ನಮಸ್ತೆ, ಹರೇ ಕೃಷ್ಣ ಎಲ್ರಿಗೂ. ಎಲ್ಲರಿಗೂ ಸಾಧಕರೊಂದಿಗೆ ನಮಸ್ಕಾರ. ಸಂವಾದ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಗೆಲ್ರಿಗೂ ಸ್ವಾಗತ. ಈಗಿನ ಕಾರ್ಯಕ್ರಮದಲ್ಲಿ ನಾನು ಚೇತನಾ ಭಟ್ ಮತ್ತೆ ಸತೀಶ್ ಮೂರಬ್ ಇವ್ರ ಜೊತೆಗಿದ್ದೀನಿ. ಸತೀಶ್ ಸರ್ ಅವರು ಧಾರವಾಡದಲ್ಲಿ ಅವರು ಮರ್ಮ ಚಿಕಿತ್ಸೆ ಇರ್ಬೋದು, ಥರ್ಡ್ ಐ ಓಪನಿಂಗ್ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಯೋಗ ಇರ್ಬೋದು, ಹಾಗೆ ಹ್ಯಾಂಡ್ ರೈಟಿಂಗ್ ಥೆರಪಿ ಇರ್ಬೋದು, ಇದ್ರಲ್ಲೆಲ್ಲ ಪ್ರಾವೀಣ್ಯತೆಯನ್ನ ಪಡೆದಿದ್ದಾರೆ. ಚೇತನ್ ಅವರು ಆಲ್ರೆಡಿ ನಿಮ್ಗೆ ಎಲ್ರಿಗೂ ಗೊತ್ತು, ಅವರು ರೇಖಿ ಟೀಚರು, ಟ್ಯಾರೋಟು ಇದ್ರ ಬಗ್ಗೆ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಇವಾಗ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ, ನಾನು ಮತ್ತೆ ಚೇತನ ಅವರು ಸತೀಶ್ ಸರ್ ಅವರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಅಂದ್ರೆ ಅವರ ಒಂದು ವಿದ್ಯೆಯ ಬಗ್ಗೆ ಅವರು ನಮ್ಗೆ ಕೆಲವೊಂದು ವಿಚಾರಗಳನ್ನ ತಿಳಿಸ್ಕೊಡ್ಲಿ ಅಂತ. ನನ್ನ ಪ್ರಶ್ನೆನೇ ಸಾಲದು ಅಂತ ಚೇತನ ಅವ್ರ ಜೊತೆಗೂ ನಾನು ಮಾಡ್ತಾ ಇದ್ದೀನಿ. ಚೇತನ ಅವರು ಈಗ ಫಸ್ಟ್ ಪ್ರಶ್ನೆ ನೀವೇ ಕೇಳಿ ಚೇತನ ಅವರೇ. ನಮಸ್ತೆ. ನಮಸ್ತೆ ಸತೀಶ್ ಅವರೇ. ನಮಸ್ತೆ. ಸೊ ನನ್ನ ತಲೆಯಲ್ಲಿ ನಾನು ಒಬ್ಬ ಯಶಸ್ವಿ ರೇಖಿ ಹೀಲರೇ, ಬಟ್ ನನ್ನ ಕಡೆಯಿಂದ ಕೇಳ್ತಾ ಇಲ್ಲ, ಎಲ್ಲ ಸಾರ್ವಜನಿಕರ ಪರವಾಗಿ ನಾನು ಈ ಒಂದು ಕ್ವಶನ್ ಅನ್ನ ಇಡ್ತಾ ಇದ್ದೀನಿ. ನನಗೆ ಗೊತ್ತು ಹೀಲಿಂಗ್ ಹೇಗ್ ವರ್ಕ್ ಆಗತ್ತೆ, ಏನ್ ಮಾಡತ್ತೆ ಅನ್ನೋದು, ಬಟ್ ಹಲವರಲ್ಲಿ ಇದ್ರ ಬಗ್ಗೆ ದ್ವಂದ್ವ ವಿಚಾರ ಇದೆ. ಹೀಲಿಂಗ್ ಅನ್ನ ಬೇರೆಯವರಿಗೆ ಮಾಡಬಾರ್ದು, ಹೀಲಿಂಗ್ ಅನ್ನ ಇದ್ ಮಾಡಬಾರ್ದು, ಅವರ ಕರ್ಮವನ್ನ ಕಳೆದಂಗಾಗತ್ತೆ, ಆ ಪಾಪ ನಮಗ್ ಬರುತ್ತೆ, ಹಾಗೆ ಹೀಗೆ ತುಂಬಾ ಮೂಢನಂಬಿಕೆಗಳೆಲ್ಲ ಇದೆ. ನಾನು ನಿಮ್ಮನ್ನ ಕೇಳ್ತಾ ಇರೋದು, ಈ ಹೀಲಿಂಗ್ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ತರಗತಿಗಳು, ವೆಬಿನಾರ್ಸ್ಗಳು ನಡೀತಾ ಇದೆ. ಸೊ ಹೀಲಿಂಗ್ ಅಂದ್ರೆ ಏನು ನಿಜವಾಗಿ, ಅಂದ್ರೆ ಸಾಮಾನ್ಯವಾದ ಪದದಲ್ಲಿ ಅದು ನಮ್ಮ ಈ ಫಿಸಿಕಲ್ ಬಾಡಿ ಮೇಲೆ ಇರ್ಬೋದು, ನರ್ವಸ್ ಸಿಸ್ಟಮ್ ಮೇಲೆ, ಮಸಲ್ ಸಿಸ್ಟಮ್ ಮೇಲೆ ಯಾವ ರೀತಿ ವರ್ಕ್ ಆಗತ್ತೆ, ಅದ್ರ ಬಗ್ಗೆ ಒಂದೆರಡು ಎಕ್ಸಾಂಪಲ್ ಜೊತೆ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಪ್ರಶ್ನೆ ಇವತ್ತಿನ ದಿನಮಾನಗಳಲ್ಲಿ ಜನರ ಮನೋಭಾವನೆಯಲ್ಲಿರುವಂತಹ ಪ್ರಶ್ನೆಗಳನ್ನೇ ನೀವು ಕೇಳಿದ್ರಿ. ಉತ್ತಮವಾದಂತ ಪ್ರಶ್ನೆ. ಥ್ಯಾಂಕ್ ಯು ಫಾರ್ ದಟ್. ಸೊ ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ನೋಡ್ತೀವಿ ಅಲ್ಲಿ ವೆಬ್ ಕಾಸ್ಟ್ ನಡೀತಾ ಇದೆ, ಬಹಳಷ್ಟು ಪ್ರಚಾರ ಇದೆ, ಇದಾಗ್ತಾ ಇದೆ. ಬಟ್ ನಿಜವಾದ ಹೀಲಿಂಗ್ ಯಾವ್ಯಾವ ಆಸ್ಪೆಕ್ಟ್ ಅಲ್ಲಿ ನಡೀತಾ ಇದೆ. ಸೊ ಹೀಲಿಂಗ್ ಅಂದ್ರೆ ಇಲ್ಲಿ ಒಂದನೇದಾಗಿ ಕನ್ನಡದಲ್ಲಿ ಗುಣಪಡಿಸುವಿಕೆ ಅಂತ ಆಗತ್ತೆ. ಏನಾದ್ರೂ ಒಂದು ಆಬ್ಸ್ಟಕಲ್ಸ್, ಅದು ದೇಹದಲ್ಲಿರ್ಬೋದು, ಮನಸ್ಸಲ್ಲಿರ್ಬೋದು, ಭಾವನೆಗಳಲ್ಲಿರ್ಬೋದು, ಸ್ಪಿರಿಚುವಲ್ ಎನರ್ಜಿಯಲ್ಲಿರ್ಬೋದು, ಎಥರಿಕ್ ಬಾಡಿಯಲ್ಲಿರ್ಬೋದು, ಸೂಕ್ಷ್ಮ ಶರೀರದಲ್ಲಿ ಇಲ್ಲಿ ಏನಾದ್ರೂ ಎನರ್ಜಿ ಏನಾಗತ್ತೆ, ಎಲ್ಲರಲ್ಲೂ ಫ್ಲೋ ಇರ್ತದೆ. ಏನು ಒಂದು ವೈಬ್ರೇಟಿಂಗ್ ಫ್ರೀಕ್ವೆನ್ಸಿ, ಈ ಒಂದು ವಸ್ತು ಇದೆ ಅಂದ್ರೆ ಅದರದ್ದೇ ಆದ ಒಂದು ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗ್ತಿರ್ತದೆ. ಅದು ಇದೇ ರೀತಿಯಲ್ಲಿ ಫ್ರೀಕ್ವೆನ್ಸಿಯಲ್ಲಿ ಸರಿಯಾದ ಹರ್ಡ್ಸ್ ಅಲ್ಲಿ ವೈಬ್ರೇಟ್ ಆದ್ರೆ ಅದು ಏನಾಗ್ತದೆ, ಹೆಲ್ತಿ ಇದೆ, ಇದು ವಸ್ತು ಹೀಗೆ ಇರ್ಲಿಕ್ಕೆ ಸಾಧ್ಯ. ಈ ಫ್ರೀಕ್ವೆನ್ಸಿಯಲ್ಲಿ ಏನಾದ್ರೂ ಚೇಂಜ್ ಆಗಿ ಲೋವರ್ ಫ್ರೀಕ್ವೆನ್ಸಿ ಆದ್ರೆ ಅಲ್ಲಿರುವಂತ ಆರ್ಗನ್ಸ್, ಮಸಲ್ಸ್, ಅಲ್ಲಿರುವಂತ ಪ್ರಾಣ ಚಲನೆ, ಫ್ಲೋ ಏನಿದೆ ಅದು ಡಿಕ್ರೀಸ್ ಆಗ್ತಾ ಆ ಆರ್ಗನದ ಶೇಪು, ಅಲ್ಲಿರುವಂತ ಶಕ್ತಿ, ಅಲ್ಲಿ ನಡೆಯುವಂತ ಕಾರ್ಯ ಚಟುವಟಿಕೆ, ಅಲ್ಲಿ ಹಾರ್ಮೋನ್ಸ್ ಪ್ಯಾಂಕ್ರಿಯಾಸ್ ಇರ್ಬೋದು, ಅದರದ್ದೇ ಆದ ಒಂದು ವೈಬ್ರೇಷನ್ ಎಲ್ಲ ಇದೆ. ಆ ವೈಬ್ರೇಷನ್ ಅಲ್ಲಿ ಮೋಡ್ ಅಲ್ಲಿ ಫ್ಲೋ ಆಗದೆ ಇದ್ದಾಗ ಏನಾಗುತ್ತೆ, ಅದು ಮನಸ್ಸಿನ ಸ್ಟ್ರೆಸ್ ಇಂದ ಆಗಿರ್ಬೋದು, ಸರಿಯಾದ ಆಹಾರ ವಿಹಾರ ನಿದ್ರಾ, ನಮ್ಮ ಜೀವನ ಶೈಲಿ ಕ್ರಮಗಳಲ್ಲಿ ಅಸ್ತವ್ಯಸ್ತ ಆದಾಗ ನಮ್ಮಲ್ಲಿ ಪ್ರಾಣಿಕ್ ಬಾಡಿಯಲ್ಲಿ ಏನಾಗುತ್ತೆ, ಸೂಕ್ಷ್ಮ ಶರೀರದಲ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಮತ್ತು ನಮ್ಮ ಫ್ರೀಕ್ವೆನ್ಸಿ ಬದಲಾವಣೆ ಆಗ್ತದೆ, ಲೋವರ್ ಫ್ರೀಕ್ವೆನ್ಸಿ ಆಗುತ್ತೆ. ನೀವು ನೋಡಿ, ಏನಾದ್ರು ಒಂದು ಕೆಲಸ ಮಾಡುವಾಗ ನೀವು ಬಹಳ ಖುಷಿಯಾಗಿದ್ರೆ, ಹ್ಯಾಪಿ ಆಗಿದ್ರೆ, ಆನಂದವಾಗಿದ್ರೆ ನಿಮ್ಗೆ ಅದೇ ಸಮಸ್ಯೆಗಳು, ಅದೇ ಕಠಿಣತೆಗಳು ಅವಾಗ ಅಷ್ಟು ಅನ್ಸೋದಿಲ್ಲ. ಯಾವಾಗೋ ಒಂದು ಸಮಸ್ಯೆ, ಏನಾದ್ರೂ ಸಮಸ್ಯೆಗಳಿದ್ದಾಗ ನಾವು ಬಹಳ ನೋವದಲ್ಲಿದ್ವಿ, ಬಹಳ ದುಃಖದಲ್ಲಿದ್ವಿ, ಬಹಳ ಇರಿಟೇಷನ್ ಅಲ್ಲಿ ಇದ್ವಿ, ಅವಾಗ ಯಾರೋ ಒಬ್ರು ನಮ್ಗೆ ಮಾತಾಡಿದ್ರು ಕೂಡ, ಯಾರೋ ಒಬ್ರು ಸಮಸ್ಯೆಗಳನ್ನ ಹೇಳಿದಾಗ ಅಥವಾ ಏನಾದ್ರೂ ಒಂದು ಕ್ಲಾಶಸ್ ನಡೀತಾ ಇದ್ದಾಗ ಅಲ್ಲಿ ಸಮಾಧಾನವಾಗಿ ರೆಸ್ಪಾನ್ಸ್ ಮಾಡೋದು ನಮ್ದು ಏನಾಗ್ತದೆ, ಅವಾಗ ಸರಿಯಾಗಿರೋದಿಲ್ಲ. ಅದೇ ನೀವು ಬ್ಲಿಸ್ಫುಲ್ ಆಗಿ, ಆನಂದವಾಗಿ, ಹ್ಯಾಪಿ ಆಗಿ ಇದ್ದಾಗ ಏನಾಗ್ತದೆ, ಅಲ್ಲಿ ಏನಾಗ್ತದೆ, ನೀವು ಅದಕ್ಕೆ ಸ್ಪಂದಿಸುವ, ಈ ಜಗತ್ತಿನಲ್ಲಿ ಏನಿದೆ ಏನಂದ್ರೆ ಭವಾನಿ ಭಾವನಾಗಮ್ಯ ಅಂತೇಳಿ ನಾವ್ ಏನ್ ಭಾವನೆ ಇರ್ತದೋ, ಈ ಶಿಶ್ನಾಳ್ ಶರೀಫ್ ಹೇಳ್ತಾರ ಅಲ್ರಿ ಅಪ್ಪರ, ಸಿಂಧಿ ಹಾಲಾಗಿದ್ ಹೆಂಗ್ರಿ ಅಪ್ಪ ಅಂತ ಕೇಳ್ತಾರ. ಗೋವಿಂದ ಅಜ್ಜಿ ಕೇಳ್ತಾರ, ಅಪ್ಪ ನಿನ್ನ ಒಳಗ್ ಏನೈತೋ ಅದ ಸಿಕ್ತದಪ್ಪ, ನೀ ಏನು ಕೈ ಒಡ್ಡಿದ್ರ ನಿನಗ ಅದ ಸಿಗ್ತದ ಅಂತ ಹೇಳ್ತಾರ. ಜಗತ್ತಿಗೆ ನಾವೇನ ಎಕ್ಸ್ಪ್ರೆಸ್ ಮಾಡ್ತೀವಿ, ಏನ್ ಹೇಳ್ತೀವಿ, ಬಾಯ್ಲಿಂದ ಹೇಳ್ತೀವಿ, ಏನ್ ಮಾಡ್ತೀವಿ ಅನ್ನೋದಲ್ಲ, ನಿನ್ನ ಒಳಗ್ ಏನಿದೆಯೋ
ಅದ ನಿನ್ ಕೈ ಸಿಗ್ತದ ಅಂತ ಹೇಳ್ತಾರ. ಅವರು ಸಿಂಧಿ ಅವ್ರಿಗೆ ಹಾಕದಾಗ ಕೂಡ ಅವ್ರು ಹಾಲಂತ ಅಂತರಂಗದಲ್ಲಿ ಇದ್ದಾಗ ಅವ್ರಿಗೆ ಹಾಲೇ ಸಿಕ್ತು, ಉಳ್ಕಿದವ್ರಿಗೆಲ್ಲ ಸಿಂಧಿ ಸಿಕ್ತು. ಸೊ ಇಲ್ಲಿ ನಮ್ಮ ಭಾವ ಮೇ ಅಂದ್ರೆ ಇಲ್ಲಿ ಹೀಲಿಂಗ್ ಕಿಂತನು ರಿಸೀವರ್ ರೆಡಿ ಆಗ್ತಾ ಇವತ್ತು ಎಲ್ಲರೂ ಹೀಲಿಂಗ್ ಮಾಡ್ತಾ ಇದೀವಿ. ಅಷ್ಟೇ ಕೊಟ್ಟಂತ ಮಾಸ್ಟರ್ಸ್ ಹೀಲರ್ಸ್ ಅವರು ಎಷ್ಟೋ ವರ್ಷಗಳ ತಪಸ್ಸ ಜೀವನದಲ್ಲಿ ಅಳವಡಿಸ್ಕೊಂಡಂತ ಸಾಧನೆಯನ್ನ ತಪಶಕ್ತಿಯನ್ನ ಅದನ್ನ ದಾರಿ ಎರುವಾಗ ಅದು ರಿಸೀವರ್ ರೆಡಿ ಇದೆಯಾ ಅಂತ ಬಹಳಷ್ಟು ಜನರದ್ದು ಏನೋ ಒಂದು ನೋಡೋಣ ಮಾಡೋಣ, ಇದೊಂದು ಹೊಸದೇನೋ ಕಲಿಯಲ್ಲಿ ಏನೋ ಬದಲಾವಣೆ ಆಗ್ಬಿಡ್ತದೆ ಅನ್ನೋ ಒಂದು ಇದಕ್ ಬರ್ತಾರೆ. ಆದ್ರೆ ಇನ್ಸ್ಟೆಂಟಿಗೆ ಬರ್ತಾರೆ. ಆದ್ರೆ ನಿಜವಾಗಿ ಅವರಲ್ಲೂ ಕೂಡ ಅದ್ರ ರಿಸೀವರ್ ಅಂದ್ರೆ ನಾನು ಅದನ್ನ ಭಕ್ತಿಯಿಂದ ಭಾವನೆಯಿಂದ ಅವ್ರು ಮಾಸ್ಟರ್ಸ್ ಕೊಡುವಂತದನ್ನ ಕರೆಕ್ಟ್ ಆಗಿ ಅನುಭೂತಿ ಮಾಡ್ಕೊಂಡು ಅವ್ರು ಹೇಳಿರುವಂತ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡ್ಕೊಂಡು ನಮ್ಮ ದಿನನಿತ್ಯ ಜೀವನದಲ್ಲಿ ನೋಡಿ, ಈಗ ನಮ್ಗೆ ಇಂಡಿಯಾದಲ್ಲಿ ನಮ್ಗೆ ಏನ್ ಗೊತ್ತಿಲ್ಲ ಹೇಳಿ, ನಮ್ಗೆ ಏನ್ ಕೇಳಿದ್ರು ಗೊತ್ತೈತಿ, ಅದು ನಮ್ ಕಲ್ಚರ್ ಅಲ್ಲಿ ಇದೆ, ಅದೆಲ್ಲ ಈಸಿ ಇದೆ, ನಮ್ಗೆಲ್ಲ ಗೊತ್ತು ಅಂತೀವಿ. ಆದ್ರೆ ಅದನ್ನ ನಮ್ಮ ಜೀವನದಲ್ಲಿ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದೀವ? ಈಗ ಬೇರೆ ಕಂಟ್ರಿಯಲ್ಲಿ ನೋಡೋದು ಅವ್ರಿಗೆ ಗೊತ್ತಿರೋದು ಒಂದು ಸೂರ್ಯ ನಮಸ್ಕಾರ ಆಗಿರ್ಬೋದು, ಅವ್ರು ದಿನ ಎದ್ದು ಸ್ಲಿಂಗ್ ಮಾಡ್ಯುಲಿಟಿ ಏನ್ ಕಲ್ತಿದ್ದಾರೆ ಗುರುಗಳಿಂದ ಅದನ್ನ ಪ್ರಾಕ್ಟೀಸ್ ಅಟ್ಲೀಸ್ಟ್ ಒಂದ್ ರೇಖಿ ಇದ್ರೆ ಒಂದ್ 7 ಸ್ಟೆಪ್ಸ್ ಆದ್ರೂ ರೇಖಿ ಸ್ಟೆಪ್ಸ್ ಕರೆಕ್ಟ್ ಆಗಿ ಒಂದಿನ ತಪ್ಪಿಸ್ಲಾರ್ದಂಗೆ ಇಲ್ಲಿ ಕಂಟಿನ್ಯೂ. ಇಲ್ಲಿ ಏನಾಗ್ತದೆ, ಸಾಧನೆಯನ್ನ ರೇಖೆಯನ್ನ ಎಲ್ಲ ಕೊಟ್ಟ ಮೇಲೆನೂ ಕೂಡ ಇಲ್ಲಿ ಸತು ದೀರ್ಘಕಾಲ ನೈರಂತರ ಸತ್ಕಾರ ಸೇವಿತೋ ದೃಢಭೂಮಿ, ಯಾವ್ದನ್ನೋ ಒಂದನ್ನ ನಾವು ಆ ಗುರುವಿನ ಜೊತೆಗೆ ಆ ಮಾಸ್ಟರ್ಸ್ ಜೊತೆಗೆ ಆ ಕೊಟ್ಟದ್ರ ಜೊತೆಗೆ ಕನೆಕ್ಷನ್ ಆಲ್ವೇಸ್ ಕನೆಕ್ಷನ್ ಆಗಿ ಇದ್ಕೊಂಡು ಕನೆಕ್ಟ್ ಅಂತೀವಿ. ಕನೆಕ್ಟ್ ಆದ್ರೆ ಮಾತ್ರ ಫ್ಲೋ ಆಗ್ತದೆ. ಈಗ ಏನಾಗ್ತದೆ, ಮಾಡಿದ್ವಿ ಬಿಟ್ವಿ ಅನ್ನೋದಕ್ಕಿಂತನೂ ಸರಿಯಾದ ಪ್ರಮಾಣದಲ್ಲಿ ಕರೆಕ್ಟ್ ಆಗಿ ನಾವು ಅದನ್ನ ಕನೆಕ್ಷನ್ ಇಟ್ಕೊಂಡು ಮೇನ್ ಕನೆಕ್ಷನ್ ಒಂದೇದು ರಿಸೀವ್, ಎರಡನೇದು ಕನೆಕ್ಷನ್ ಮಾಸ್ಟರ್ಸ್ ಗಳಿಗೆ ಇದ್ರ ಜೊತೆಗೆ ಆಲ್ವೇಸ್ ಕನೆಕ್ಷನ್. ದೆನ್ ಏನಿದೆ ಬಿಲೀವ್, ನಾವೇನನ್ನ ಭಾವಿಸ್ತೀವಿ, ನಾವೇನನ್ನ ಬಿಲೀವ್ ಮಾಡ್ತೀವಿ ಅದ್ರ ಮೇಲೆ ಈ ಹೀಲಿಂಗ್ ವರ್ಕ್ ಆಗ್ತದೆ. ಸೊ ಎಲ್ಲದ್ರಲ್ಲೂ ಎನರ್ಜಿ ಇದೆ, ಎನರ್ಜಿ ಇಲ್ಲದ ಪ್ಲೇಸೇ ಇಲ್ಲ. ಈಗ ಏನು ಎಲ್ಲಾನು ಏನಾಗ್ತದೆ, ಎವ್ರಿಥಿಂಗ್ ಈಸ್ ಏನ್ ಕ್ವಾಂಟಮ್ ಲೆವೆಲ್ ಅಲ್ಲಿ ಎವ್ರಿಥಿಂಗ್ ಈಸ್ ಎನರ್ಜಿ ಫ್ರೀಕ್ವೆನ್ಸ್ ವೈಬ್ರೇಷನ್ ಅಂತ ಹೇಳ್ತದೆ, ಹೌದಾ? ಆಮೇಲೆ ಏನಿದೆ, ಎಲ್ಲದ್ರಲ್ಲೂ ಇದು ಏನ್ ಕಂಡ್ರು ಕೂಡ ಇದರಲ್ಲಿ ವ್ಯಾಕ್ಯೂಮ್ ಇದೆ ಅಂತ. ಏನಿದೆ? ವ್ಯಾಕ್ಯೂಮ್ ಇದೆ. 1% ಅಷ್ಟೇ ಏನಿದೆ ಮ್ಯಾಟರ್ ಇದೆ. ಸೊ ನೆಕ್ಸ್ಟ್ ಏನಿದೆ, ಎಲ್ಲವೂ ಈ ಸಮಾಧಿ ಸಿದ್ಧಯ್ಯ. ಈ ನೋಡಿ, ನಮ್ಮ ಮನಸ್ಸು ನಮ್ಮ ಮಗು ಇದ್ದಾಗ ಮಗುವಿನ ಎಲ್ಲೂ ಥಾಟ್ಸ್ ಇರುವುದಿಲ್ಲ, ಇಮೋಷನ್ ಇರಲ್ಲ, ರಾಗ ದ್ವೇಷಗಳಿರುವುದಿಲ್ಲ. ಅವಾಗ ಆ ಮಗುವಿನ ಮುಖ ನೋಡಿದಾಗ ಸಹಜವಾಗಿನೇ ನಿಸರ್ಗದಿಂದ ಕಾಸ್ಮೋಸ್ ಇಂದ ಆ ಎನರ್ಜಿನ ತಗೋತಾ ಇರ್ತದ. ಇನ್ನ ಬೆಳಿತಾ ನನ್ನ ಹುಟ್ಟಿದ ನಂತರ ನನಗೊಂದು ಸತೀಶ ಅಂತ ಹೆಸರಿಟ್ರು. ನನ್ನ ದೇಹದ ಒಂದು ಜಾತಿ ಧರ್ಮ ಲಿಂಗ, ನಾನು ಗಂಡು ನಾನು ಹೆಣ್ಣು. ಈಗ ನೋಡಿ, ಇವ್ರು ಕಾನ್ಶಿಯಸ್ ಇದ್ದಾಗ ಯಾರಾದ್ರೂ ಬಾಜುಕೊಂದು ಹೆಣ್ಮಕ್ಳು ಕುಂತ್ರೆ ಗೊತ್ತಾಗ್ಲಾರ್ದಂಗ ಏನೋ ಒಂದ್ ಸಂಕುಚಿತದ ಮನೋಭಾವನೆ, ಅವ್ರಿಗೆ ಮಾತಾಡ್ಸ್ಬೇಕೋ ಬೇಡೋ, ಬಾಜುಕ ಹಿಂಗ ಟಚ್ ಮಾಡ್ಬೇಕೋ ಬೇಡೋ, ಏನೇನೋ ಆಬ್ಸ್ಟಕಲ್ಸ್ ಬರ್ತಾ ಇರ್ತದ. ಅದೇ ಮಗುವಿನಲ್ಲಿ ನೋಡಿ, ಬಾಜು ಕೂತ್ಕೊಳ್ಳಿ ಹೆಣ್ಮಕ್ಳು ಯಾವುದೇ ಥಾಟ್ಸ್ ಇರೋದಿಲ್ಲ. ಇಲ್ಲಿ ಏನಿದೆ, ಚಿತ್ತವೃತ್ತಿಗಳು ಅಲ್ಲಿ ಏನಾಗ್ತದೆ, ಫಸ್ಟ್ ಮಾಸ್ಟರ್ಸ್ ಏನ್ ಮಾಡ್ತಾರೆ, ಚಿತ್ತದ ವೃತ್ತಿಗಳು ಏನ್ ಮಾಡ್ತಾರೆ, ಪ್ರತ್ಯಕ್ಷ ನೋಡ್ತಾ ಇದ್ದೀನಿ, ಯಾರೊಬ್ರು ನನಗೆ ಒಳ್ಳೆ ಭಾವನೆಯಿಂದ ನೋಡ್ತಾ ಇದಾರೆ. ಪ್ರತ್ಯಕ್ಷ ಆಗಮ, ನಿನ್ ಬಗ್ಗೆ ಅವ್ರು ಏನೇನೋ ಕೆಟ್ಟದ್ದು ಮಾತಾಡ್ಬಿಟ್ರಪ್ಪ ಅಂತ ಹೇಳಿದ್ರೆ ಅದನ್ನ ಬಿಲೀವ್ ಮಾಡ್ಬಿಟ್ರೆ ನಮ್ಮ ಮೈಂಡ್ ಡಿಸ್ಟರ್ಬ್ ಆಗ್ತದ. ಆಮೇಲೆ ಅನುಮಾನ ಅಂದ್ರೆ ನಾವು ಏನೋ ಇವ್ರು ನನ್ನ ಬಗ್ಗೆ ಯಾಕೋ ಕೆಟ್ಟದ್ದು ವಿಚಾರ ಮಾಡ್ತಾ ಇದಾರೆ, ಏನೋ ಮಾಡ್ತಾ ಇದಾರೆ ಅಂತ ಹೇಳಿ ಪ್ರತ್ಯಕ್ಷ ಅನುಮಾನ ಆಗಮದಿಂದ ಅನ್ವಾಂಟೆಡ್ ಡಾಟಾಸ್ ಅನ್ವಾಂಟೆಡ್ ಫೀಲಿಂಗ್ಸ್ ಬರ್ತದೆ. ಆಮೇಲೆ ಏನೋ ಹೇಳಿರ್ತಾರೆ, ಏನೋ ತಿಳ್ಕೊತೀವಿ, ವಿತರ್ಕ ಅಂತ ಹೇಳ್ತೀವಿ. ಈಗ ಮೊಲಕ್ಕೆ ಕೋಡ್ ಇದೆ ಅಂತ ಹೇಳ್ತೀವಿ. ಮೊಲಕ್ಕೆ ಎಂದಾದ್ರೂ ಕೋಡ್ ಇರ್ಲಿಕ್ಕೆ ಸಾಧ್ಯನಾ? ಇಲ್ಲ. ಆದ್ರೆ ಮೊಲಕ್ಕೆ ಕೋಡ್ ಇದೆ ಅಂತ ಭಾವಿಸ್ತೀವಿ, ಅಂದ್ರೆ ಇರುವುದಿಲ್ಲ, ಅದೇನೋ ಆಗ್ಬಿಟ್ಟಿದೆ ಅನ್ನೋದನ್ನ ಭಾವಿಸ್ತೀವಿ. ಆಮೇಲೆ ಪ್ರತ್ಯಕ್ಷ ಅನುಮಾನ ವಿತರ್ಕ. ಆಮೇಲೆ ಏನಿದೆ, ನಿದ್ರಾ. ಇವತ್ತು ನೋಡಿ, ನಮ್ಗೆ ಪರ್ಫೆಕ್ಟ್ ಆಗಿ ನಿದ್ರೆಯಲ್ಲೇ ಬಾಡಿ ಮ್ಯಾಕ್ಸಿಮಮ್ ಹೀಲ್ ಆಗ್ತಾ ಇದೆ. 8 ತಾಸು 6 hours ಕೆಲವೊಬ್ರದ್ದು ಇದರಲ್ಲಿ ಹೀಲ್ ಆಗ್ತಾ ಇದೆ. ಬಟ್ ಇಲ್ಲೇನಾಗ್ತಾ ಇದೆ, ಇಲ್ಲಿ ಜಾಗೃತವಾದಂತ ನಾವು ಇಲ್ಲಿ ಜಾಗೃತ ಇರ್ತೀವಿ, ಆವಾಗೂ ಕೂಡ ಹೀಲಿಂಗ್ ಪ್ರೊಸೆಸ್ ನಲ್ಲಿ ಜಾಗೃತ ಇರ್ತೀವಿ. ಆದ್ರೆ ನಾವು ಕೂಲ್ ಆಗ್ತೀವಿ. ಅವಾಗ ಜಾಗೃತದ ಸ್ಥಿತಿಯಲ್ಲಿ ಈ ಒಂದು ಹೀಲಿಂಗ್ ಸೆಷನ್ ಇದನ್ನ ನಾವು ಮಾಡಿದಾಗ ಏನಾಗತ್ತೆ, ನಮ್ದು ಹೀಲಿಂಗ್ ಪ್ರೊಸೆಸ್
ಜಲ್ದಿ ಆಗ್ತದೆ. ಇವತ್ತು ನೋಡಿ, ಇವತ್ತೆಲ್ಲ ಫಾಸ್ಟ್ ರಿಚಾರ್ಜ್ ಬಂದಿದೆ. ನಾವೆಲ್ಲ ಮೊದಲು ಏನ್ ಮಾಡ್ತಿದ್ವಿ, 3 ತಾಸು ರಿಚಾರ್ಜ್, 4 ತಾಸು ರಿಚಾರ್ಜ್. ಇವತ್ತು ಸಿದ್ಧ ಸಿದ್ಧ ಅನ್ನೋದು ರೆಡಿ ಟೆಕ್ನಾಲಜಿ. ಇವತ್ತೇನಿದೆ, ಇವತ್ತು ಫಾಸ್ಟ್ ಚಾರ್ಜರ್ ಬಂದಿದಾವ್. ಅವು 10 ನಿಮಿಷದಲ್ಲಿ ಇದಾವು, 15 ನಿಮಿಷದಲ್ಲಿ ಇದಾವು, 1 ತಾಸಲ್ಲಿ ಇದೆ. ಸಿದ್ಧ ಅನ್ನೋದು ರೆಡಿ ಟೆಕ್ನಾಲಜಿ. ರೆಡಿ ಇರುವಂತ ಒಂದು ಕಾಸ್ಮೋಸ್ ಅಲ್ಲಿ ಆಲ್ರೆಡಿ ವಿಬ್ರೇಷನ್, ಹೈಯರ್ ಡೈಮೆನ್ಷನ್ ಫ್ರೀಕ್ವೆನ್ಸಿ, ರೆಡಿ ಇರುವಂತ ಫ್ರೀಕ್ವೆನ್ಸಿ ಇದೆ. ಇದು ಏನ್ ಮಾಡ್ತದಪ್ಪ ಅಂದ್ರೆ, ನಮ್ಮ ದೇಹದಲ್ಲಿ ಸಹಜವಾಗಿರುವಂತ ಆಬ್ಸ್ಟಿಕಲ್ಸ್, ಪ್ರಾಣಶಕ್ತಿಯಲ್ಲಿರ್ಬೋದು, ಸೂಕ್ಷ್ಮ ಶರೀರದಲ್ಲಿರ್ಬೋದು, ಚಕ್ರಗಳಲ್ಲಿರ್ಬೋದು, ಉಪಚಕ್ರಗಳಲ್ಲಿರ್ಬೋದು, 72 ನಾಡಿಗಳಲ್ಲಿರ್ಬೋದು, ಇದರಲ್ಲಿರುವಂತ ಇಂಬ್ಯಾಲೆನ್ಸ್ ಅನ್ನ ಹೋಗ್ಲಿಕ್ಕೆ ರೈಟ್ ಕನೆಕ್ಷನ್ ಅನ್ನ ಹೊಂದ್ತೀವಿ. ಅದ್ರ ಜೊತೆಗೆ ನೋಡಿ, ಗುರುಮುಖಿನ ಗುರು ಗೋವಿಂದ್ ದೋನೋ ಕಡೆ ಕಿಸ್ಕೋ ಪಾವ್ ಲಗಾವ್ ಅಂತ ಯಾರಿಗ್ ನೀವು ಕಬೀರ್ ಕೇಳ್ತಾರೆ. ಗುರು ಮತ್ತು ಗೋವಿಂದ ಬಂದಾಗ ನೀವು ಯಾರನ್ನ ಕನೆಕ್ಷನ್ ಮಾಡ್ತೀರಿ? ಫಸ್ಟ್ ನಾವ್ ಏನ್ ಮಾಡ್ತೀವಿ, ಅವಾಗ ಏನ್ ಹೇಳ್ತಾರೆ, ಗುರು ನಂಗೆ ಭಗವಂತ ಬಂದಿರ್ಬೋದು, ಎಲ್ಲಾ ಆಶೀರ್ವಾದ ಮಾಡಿ ಎಲ್ಲಾನು ಅನುಭೂತಿ ಆಗಿರ್ಬೋದು, ನನಗೆ ನನಗೆ ಆ ಒಂದು ಅನಂತತೆ ಅಂದ್ರೆ ಭಗವಂತ ಅಂದ್ರೆ ಅನಂತತೆ, ಇನ್ಫೈನೈಟ್ ಇರುವಂತ ಶಕ್ತಿ ಏನಿದೆ, ಅದಕ್ಕೆ ಮಾಸ್ಟರ್ಸ್ ಬೇಕಾಗ್ತದೆ. ಇಲ್ಲಿ ನಮ್ ಸಿದ್ಧ ಅನ್ನೋದು ಅಗಸ್ತ್ಯ ಮಹಾಮುನಿಗಳನ್ನು ಬಂದಂತ ರೆಡಿ ಟೆಕ್ನಾಲಜಿ, 18 ಸಿದ್ಧರು. ಸೊ ಇವ್ರು ಏನ್ ಮಾಡಿದಾರೆ, ಅದರದ್ದೇ ಆದ ಒಂದು ಪ್ರಿನ್ಸಿಪಲ್ ಮಾಡಿದ್ದಾರೆ. ಸೊ ಯಾವಾಗ ಅವ್ರಿಗೆ ನಾವು ಕನೆಕ್ಟ್ ಮಾಡ್ತೀವಿ, ಆಮೇಲೆ ಪಾಸ್ವರ್ಡ್ ಹಾಕ್ತಿವಿ. ಎಲ್ಲದಕ್ಕೂ ಒಂದು ಪಾಸ್ವರ್ಡ್. ಈಗ ನೋಡಿ, ನಿಮ್ಮ ಮನಿ ಟೇಜರಿಯಲ್ಲಿ ಎಲ್ಲರಿಗೂ ಕಿಲಿ ಕೊಡೋದಿಲ್ಲ. ಅದು ಯಾರಿಗೆ ಜವಾಬ್ದಾರಿಗಳನ್ನ ಇಟ್ಕೊಂಡು, ತಮ್ಮ ಕಮಿಟ್ಮೆಂಟ್ ಹಾಕೊಂಡು ಯಾರು ಜವಾಬ್ದಾರಿಗಳನ್ನ ತೆಗೆದುಕೊಳ್ತಾರೋ, ಅವಾಗ ಏನ್ ಮಾಡ್ತೀರಿ, ಇದನ್ನೆಲ್ಲ ನಡ್ಸ್ಕೊಂಡ್ ಹೋಗಿ, ಇದನ್ನೆಲ್ಲ ಮನೆತನ ಮುಂದುವರ್ಸ್ಕೊಂಡ್ ಹೋಗಿ ಅಂತ ಹೇಳಿ ಅವ್ರಿಗೆ ಕೀಲಿ ಆಗ್ಲಿ ಜವಾಬ್ದಾರಿಗಳನ್ನ ಕೊಡ್ತೀರಿ. ಅದೇ ರೀತಿಯಾಗಿ ಇಲ್ಲಿನೂ ಕೂಡ ನಾವು ಸಿದ್ಧ ಟೆಕ್ನಾಲಜಿಲಿ ಸಿದ್ಧ ಒಂದು ಪಾಸ್ವರ್ಡ್ ಕೊಡ್ತೀವಿ ಎಲ್ಲರಿಗೂ. ಸರ್, ಇದನ್ನ ಯಾರ್ ಬೇಕಾದ್ರೂ ಕಲಿಬಹುದಾ? ಅದಕ್ಕೆ ಏನಾದ್ರೂ ವಯಸ್ಸಿನ ನಿರ್ಬಂಧ ಅಥವಾ ಏನಾದ್ರೂ ರಿಸ್ಟ್ರಿಕ್ಷನ್ ಇದೆಯಾ? ಮಾಂಸಾಹಾರಿ, ಸಸ್ಯಾಹಾರಿ ಆತರ, ಅಥವಾ ಯಾವುದೇ ವಯೋಮಾನದವರು ಇದನ್ನ ಕಲಿಬಹುದಾ? ಮತ್ತೆ ಊಟ ಆದ್ಮೇಲೆ ಮಾಡಬಾರ್ದು, ಊಟದ ಒಳಗಡೆ ಈಗ ಪ್ರಾಣಾಯಾಮ, ಆತರ ರೂಲ್ಸ್ ರೆಗ್ಯುಲೇಷನ್ಸ್ ಏನಾದ್ರು ಈ ಒಂದು ಸಿದ್ಧ ಹೀಲಿಂಗಿಗೆ ಇದೆಯಾ? ಈಗ ನೀವು ಹೇಳಿದ್ರಿ ಸಿದ್ಧ ಹೀಲಿಂಗ್ ಅಂತ ಹೇಳಿದ್ರೆ ಹೇಗೆ ನಮ್ಗೆ ಸ್ಪೀಡ್ ಆಗಿ ಒಂದೇ ಸಲ ರಿಕವರ್ ಆಗತ್ತೆ, ಅಂದ್ರೆ ಸ್ಪೀಡ್ ಮೊಬೈಲ್ ಚಾರ್ಜರ್ ಆದ ಹಾಗೆ. ಸೊ ಇದ್ರ ಬಗ್ಗೆ ನಮ್ಗೆ ಒಂಚೂರು ಎಲಾಬ್ರೇಟ್ ಆಗಿ ಆನ್ಸರ್ ಅನ್ನ ಕೊಟ್ರೆ ಚೆನ್ನಾಗಿರುತ್ತೆ ಸರ್. ಒಂದನೇದಾಗಿ ನೋಡಿ, ಮಕ್ಕಳಲ್ಲಿ ಆದಷ್ಟು ಮೊದಲೆಲ್ಲ 6 ವಯಸ್ಸಿಗೆ ಸ್ಕೂಲಿಗೆ ಸೇರಿಸಿದ್ವಿ, ಹೌದಾ? ಯಾಕೆಂದ್ರೆ ಅವ್ರಿಗೆ ಈಗ ಇವತ್ತು ಬಾಲ್ವಡಿಗೆ ಇನ್ನೂ 1 ವರ್ಷ ಆಗಿರ್ಲಿಲ್ಲ, 2 ವರ್ಷ ಮಕ್ಕಳಿಗೆ ಶಾಲೆ ಹಾಕ್ತಾರೆ. ಅವ್ರಿಗೆ ರಿಸೀವಿಂಗ್ ಡಾಟಾ ಕಣ್ಣಿಂದ ಆಗ್ಲಿ ಕಿವಿಯಿಂದ ಆಗ್ಲಿ ಕುತ್ಕೊಳ್ಳಿಕ್ ಬರ್ತಿರೋದಿಲ್ಲ. ಮಕ್ಕಳು ಬೆನ್ನು ನೆಲದ ಮ್ಯಾಗೆ ಅಲ್ಲೇ ಇಲ್ಲೇ. ಈಗ ನಾವೇನ್ ಮಾಡಿದ್ವಿ, ಇಲ್ಲೇ ಮೊದಲಿನ ಕಾಲದಲ್ಲಿ ಒಂದ್ ಮಗಳಿಗೆ ಏಜ್ ಪ್ರವೇಶನ ಮಿನಿಮಮ್ 7 ವರ್ಷ ಆದ್ರೂ ಈ ಸಿದ್ಧ ಹೀಲಿಂಗ್ ಕಲಿಬೇಕಂದ್ರೆ ಮಿನಿಮಮ್ 7 ವರ್ಷದಿಂದ ನಾವು ಮಕ್ಕಳಿಗೆ ಅಲ್ಲಿ ಮಟ್ಟ ಅವ್ರದ್ದು ಎನರ್ಜಿ ಇರ್ತದ. ಇವತ್ತಿನ ಆಹಾರ ವಿಹಾರದಿಂದ, ಮೊಬೈಲು ಎಲ್ಲ ಡಾಟಾದಿಂದ ಮಕ್ಕಳಲ್ಲೂ ಕೂಡ ಏನಾಗ್ತಾ ಇದೆ, ಸಮಸ್ಯೆಗಳು ಬಹಳಷ್ಟು ಜನರದ್ದು ಬರ್ತಾ ಇದೆ. ಸೊ ಅದಕ್ಕಾಗಿ ನಾವೇನ್ ಮಾಡಿದ್ವಿ, ಮಿನಿಮಮ್ 6 ಇಯರ್ಸ್ ಇಂದ ಮಿನಿಮಮ್ 6 ಅಥವಾ 7 ಇಯರ್ಸ್ ಆಗಿರ್ಬೇಕು. 7 ಇಯರ್ಸ್ ಇಂದ ಇದನ್ನ ವಯೋವೃದ್ಧರವರೆಗೂ ಈ ಸಿದ್ಧನ ಪ್ರಾಕ್ಟೀಸ್ ಮಾಡಬಹುದು. ಎರಡನೇದಾಗಿ ಇದನ್ನ ಎಲ್ಲರೂ ಮಾಡ್ಬೋದು. ಇದಕ್ಕೆ ಯಾಕೆ ಅಂದ್ರೆ ಯೂನಿವರ್ಸ್, ಗಾಳಿ ಎಲ್ಲರೂ ತಗೋತೀವಿ ತಾನೆ, ನೋಡಿ ಎಲ್ಲರಿಗೂ ರಿಸೀವ್ ಮಾಡ್ತೀವಿ. ಹಾಗೇನೆ ಇದರಲ್ಲಿ ಯಾವುದೇ ಜಾತಿ ಧರ್ಮ ಇಲ್ದೇನೆ ಯೂನಿವರ್ಸ್ ಅಲ್ಲಿ ಇರುವಂತದ್ದು ಇದು ಎನರ್ಜಿ. ನಿರ್ಮಿತವಾದಂತ ಮನಿ ಆಗಿರ್ಬೋದು, ಎಲ್ಲ ಏನಿದೆ ಲಿಮಿಟೆಡ್ ಇದೆ. ಭಗವಂತನಲ್ಲಿ ಒಂದ್ ಗಿಡ ನೋಡಿ ಅಬಂಡೆನ್ಸ್ ಅಲ್ಲಿ ಇದೆ. ಒಂದ್ ಬೀಜ ಹಾಕಿದ್ರೆ ಸಾವಿರಾರು ಬೀಜಗಳನ್ನು ಕೊಡುತ್ತದೆ. ಪ್ರಕೃತಿಯಲ್ಲಿರುವಂತ ಇನ್ಫೈನೈಟ್ ಏನಿದೆ ಎನರ್ಜಿ ಇದೆ. ಎನರ್ಜಿ ಇಸ್ ನಾಟ್ ಬಿ ಕ್ರಿಯೇಟೆಡ್, ನಾಟ್ ಬಿ ಡಿಸ್ಟ್ರಾಯ್ಡೆಡ್. ಸೊ ಅದನ್ನ ಏನ್ ಮಾಡ್ಬೋದು, ರಿಸೀವ್ ಮಾಡ್ಬೋದು. ಈಗ ಏನಿದೆ ಆಹಾರದಲ್ಲಿನೂ ಕೂಡ ಈಗ ಅವ್ರವ್ರು, ಈಗ ಹಿಮಾಲಯದಲ್ಲಿ, ಕಾಶ್ಮೀರ್, ನೇಪಾಳದಲ್ಲಿ ಆಹಾರ ಪದ್ಧತಿಗಳಿದೆ. ನೇಪಾಳದಲ್ಲಿ ಆಹಾರ ಪದ್ಧತಿಗಳನ್ನ ಗಮನಿಸಿದಾಗ ಕೆಲವರು ಮಾಂಸಾಹಾರಗಳನ್ನು ಯೂಸ್ ಮಾಡೋರಿದ್ದಾರೆ. ಅದೇ ದಕ್ಷಿಣ ಭಾರತದಲ್ಲಿ ವೈಷ್ಣವ ಪರಂಪರೆ ಕ್ಷೇತ್ರ ಅಂದ್ರೆ ಕಾಲ, ದೇಶ, ಕಾಲ, ಸ್ಥಿತಿಗೆ ಅನುಗುಣವಾಗಿ ಬೇರೆ ಬೇರೆ ಇದೆ. ಆಮೇಲೆ ಏನ್ ಹೇಳ್ತದೆ, ಆಹಾರ ಅಂದ್ರೆ ಏನು, ಜೀವಸ್ಯ ಜೀವನಂ. ಉಪನಿಷತ್ತುಗಳಲ್ಲಿ ಏನ್ ಹೇಳ್ತದೆ, ಜೀವಿಯಿಂದ ಮಾತ್ರ ಏನಿದೆ, ಎಲ್ಲದಕ್ಕೂ ಜೀವ ಇದೆ. ಎಲ್ಲದಕ್ಕೂ ಜೈನಿಸಂ ಅಲ್ಲಿ ಎಲ್ಲದಕ್ಕೂ ಏನಿದೆ, ಜೀವ ಇದೆ. ಸೊ ಜೀವದಿಂದ ಮಾತ್ರ ಜೀವ ಏನಾಗ್ತದೆ, ಸಸ್ಟೈನ್ ಆಗ್ತದೆ. ಈಗ ಪೆಟ್ರೋಲ್ ಹಾಕಿದಾಗ ಆ ಪೆಟ್ರೋಲ್ ಅಲ್ಲಿರುವಂತ ಎನರ್ಜಿನೇ ಅದನ್ನ ಮುಂದುವರಿಸ. ಪೆಟ್ರೋಲ್ ಖಾಲಿ ಆಯ್ತಂದ್ರೆ ಹಾಗಲ್ಲ. ಈಗ ನಾವು 3 ಹೊತ್ತು ಆಹಾರ ಸೇವನೆ ಮಾಡ್ತೀವಿ. ಸಾಧನಾ ಸಿದ್ಧಿ ಭವೆ,
ನೀವು ಸಾಧನೆ ಮಾಡ್ತಾ ಮಾಡ್ತಾ ಹೋದಾಗ ನಿಮ್ಗೆ ಗೊತ್ತಾಗದ ಹಾಗೆ ನ್ಯಾಚುರಲ್ ಆಗಿ ಸಾತ್ವಿಕ ಆಹಾರವನ್ನ ತೆಗೆದುಕೊಳ್ಬೇಕು, ಸಾತ್ವಿಕ ಫುಡ್ಗಳನ್ನ ತೆಗೆದುಕೊಳ್ಬೇಕು ಅನ್ನೋದು ಇಲ್ಲಿ ಒತ್ತಡಮಯವಾಗಿ ನೀವು ಇದನ್ನೇ ಮಾಡ್ಬೇಕು, ಉಳ್ಳಾಗಡ್ಡಿ ತಿನ್ಬಾರ್ದು, ಬೆಳ್ಳುಳ್ಳಿ ತಿನ್ಬಾರ್ದು ಆದಿ ನೋಡೋಕ್ಕಿಂತನೂ, ಮಾಂಸಾಹಾರ ಸೇವನೆ ಮಾಡಬಾರ್ದು ಅನ್ನೋಕ್ಕಿಂತನೂ ಈ ಒಂದು ಸಿದ್ಧವನ್ನು ಸಾಧನೆ ಮಾಡ್ತಾ ಮಾಡ್ತಾ ಹೋದಾಗ ನಿಮ್ಮಲ್ಲೇನೆ ಅಂತರಂಗದಲ್ಲಿ ಸಾತ್ವಿಕತೆ ಬರ್ತದೆ. ನಿಮ್ಮಲ್ಲೇನೆ ಆಹಾರದಲ್ಲಿ ಯಾವ ಆಹಾರಗಳನ್ನ ಚೂಸ್ ಮಾಡ್ಬೇಕು ಅನ್ನೋದು ಬಾಡಿನೇ ಡಿಸೈಡ್ ಮಾಡ್ತದೆ. ನಿಮ್ಗೆ ಈಗ ಪ್ರೋಟೀನ್ಸ್ ಕಮ್ಮಿ ಆಯ್ತಾ, ಮಿನರಲ್ಸ್ ಕಮ್ಮಿ ಆಯ್ತಾ, ಈಗ ನೋಡಿ ಮೊದಲಿನ ಕಾಲದ ಗರ್ಭದಲ್ಲಿ ಇರುವಂತ ಸ್ತ್ರೀಯರಿಗೆ ಈಗ ಎಲ್ಲಾರು ಮಣ್ಣು ತಿಂತಾರೆ ಗೊತ್ತಾ ನಿಮ್ಗೆ, ಸುಣ್ಣ ತಿಂತಿರ್ತಾರೆ, ಈ ಎರಿ ಮಣ್ಣು ತಿಂತಾರೆ ಹೆಣ್ಮಕ್ಳು. ಯಾಕೆಂದ್ರೆ ಬಾಡಿ ಕೇಳ್ತಾ ಇದೆ, ಅದು ನೀಡ್ ಇದೆ. ಸೊ ಅದಕ್ಕೆ ನಾವು ಫೋಕಸ್ ಮಾಡೋಕ್ಕಿಂತ ಏನ್ ಮಾಡ್ತೀವಿ, ಇಲ್ಲಿ ಸಾಧನೆಯನ್ನ ಮಾಡಿಸ್ತಾ ಹೋಗ್ತೀವಿ. ಸಾಧನೆ ಮಾಡ್ತಾ ಹೋದಾಗ ಗೊತ್ತಾಗಲ್ಲ, ಸರ್ ನನ್ಗೆ ಯಾಕೋ ಗೊತ್ತಾಗ್ಲಾರ್ದಾಗೆ ಈ ರೀತಿಯಾದಂತ ತಾಮಸ ಪುದ್ರಗಳು ನನಗೆ ಸೇರ್ತಾ ಇಲ್ರಿ, ಇದು ಬಹಳ ಯಾಕೋ ನನಗೆ ಸಾತ್ವಿಕವಾಗಿ ಫ್ರೂಟ್ಸ್ ವೆಜಿಟೇಬಲ್ಸ್ ಇದ್ರ ಮೊದಲು ಸಹಜವಾಗಿನೇ ನಂದೇ ಮನಸ್ಸು ಆ ಕಡೆ, ನಾನೇ ಒಂದು ಮುಂಜಾನೆ ಎದ್ದಾಗ ಮೊದಲು ನನಗೆ ಯಾಕೋ ಏನೋ ಒಂದು ಚಹಾ ಕುಡಿಬೇಕು ಅನ್ಸ್ತಾ ಇತ್ತು, ಯಾಕೋ ಈಗ ಒಂದ್ ಕಷಾಯ ಕುಡಿಬೇಕು ಅನ್ಸ್ತಾ ಇದೆ ಸರ್, ಏನೋ ಒಂದು ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಅನ್ಸ್ತಾ ಇದೆ ಅಂತ ಅವ್ರ ಅಂತರಂಗದಲ್ಲಿ ಬರ್ತಾ ಹೋಗ್ತದೆ. ಸೊ ಇಲ್ಲಿ ಸಿದ್ಧ ಟೆಕ್ನಾಲಜಿಲಿ ನಾವು ಸಾಧನೆ ಮಾಡ್ತಾ ಮಾಡ್ತಾ ಹೋದಾಗ ಸಾತ್ವಿಕವಾದ ಆಹಾರ ವಿಹಾರ ಅವರಲ್ಲಿ ಬೇಗ, ಈಗ ನೋಡಿ ಎಷ್ಟೋ ಜನರಿಗೆ ಹೇಳ್ಲಿಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಅವರು ಮಲಗಿರ್ತಾರೆ, ಇಲ್ಲಿ ಶಟ್ ಡೌನ್ ಆಗ್ತಾ ಇರ್ತದೆ, ಮಲಗುವಾಗ ಶಟ್ ಡೌನ್ ಆಗ್ತದೆ. ಆದ್ರೆ ಶಟ್ ಡೌನ್ ಆಗಕ್ಕೆ ನಮ್ ದೇಹ ಮಲಗಿರ್ತದೆ, ಎಲ್ಲ ಮಲಗಿರ್ತದೆ. ಬ್ರೈನ್ ಮಲಗಿರಲ್ಲ, ಬ್ರೈನ್ ಅಲ್ಲಿ ಇನ್ನು ಥಾಟ್ಸ್ ಆರ್ ಪ್ರೊಸೆಸಿಂಗ್, ಇನ್ನು ಗೋಯಿಂಗ್ ಆಗ್ತಿರ್ತದೆ. ನಾವು 6 ರಿಂದ 7 ಗಂಟೆ ತಾಸು ನಿದ್ದೆ ಮಾಡಿದ್ರು ಕೂಡ ಏನಾಗಿದೆ, ಟೈರ್ಡ್ನೆಸ್ ಜಾಸ್ತಿ ಆಗ್ತಾ ಇದೆ, ಮುಂಜಾನೆ ಹೇಳ್ಲಿಕ್ಕೆ ಆಗ್ತಾ ಇಲ್ಲ. ಈ ಒಂದು ಸಿದ್ಧ ಸಾಧನೆಯನ್ನ ಮಾಡಿದಾಗ ನಮಗೆ ಮಾಡ್ತಾ ಮಾಡ್ತಾ ಹೋದಾಗ ನಮ್ಮ ಪ್ರಾಣಕ್ಕೆ ಚಾನೆಲ್ಸ್ ಅಲ್ಲಿ 72,000 ನಾಡಿಗಳಲ್ಲಿ ಪ್ರಾಣಶಕ್ತಿಯ ಫ್ಲೋ ಸರಿಯಾದ ಕ್ರಮದಲ್ಲಿ ಹರಿತದ. ಆಮೇಲೆ ಚಕ್ರಗಳಲ್ಲಿ ಇರುವಂತ ಬ್ಲಾಕೇಜಸ್ ಕಮ್ಮಿಯಾಗಿ ಸೂರ್ಯನಾಡಿ, ಚಂದ್ರನಾಡಿ, ಸುಷುಮ್ನ ನಾಡಿಯಲ್ಲಿ ಬ್ಯಾಲೆನ್ಸ್ ಇಸ್ ಲೈಫ್. ಏನು ಯಾವ್ದನ್ನು ನೋಡಿ, ಈಗ ಶುಗರ್ ಜಾಸ್ತಿ ಆದ್ರೂ ಸಮಸ್ಯೆ, ಆಮೇಲೆ ಕಮ್ಮಿ ಆದ್ರೂ ಸಮಸ್ಯೆ, BP ಜಾಸ್ತಿ ಆದ್ರೂ ಸಮಸ್ಯೆ, ಕಮ್ಮಿ ಆದ್ರೂ ಸಮಸ್ಯೆ. ಸಮತ್ವಂ ಯೋಗ ಉಚ್ಯತೆ, ಬ್ಯಾಲೆನ್ಸ್ ಇಸ್ ಯೋಗ. ಯಾವಾಗ ಇದು ಏನ್ ಮಾಡ್ತದ, ಫ್ಲೋ ಎನರ್ಜಿ ಬ್ಯಾಲೆನ್ಸ್ ಆಗ್ತದ. ಸೊ ಇದನ್ನ ಈ ತರ ಬ್ಯಾಲೆನ್ಸ್ ಮಾಡ್ಕೋ ಸಹಜ ಆಗ್ತದ. ನೆಕ್ಸ್ಟ್ ಏನಿದೆ ಅಂದ್ರೆ ಇಲ್ಲಿ ಬಹಳ ಈಸಿ ಇದೆ. ನಾವು ರೈಟ್ ಟೈಮಿಗೆ ರೈಟ್ ಕನೆಕ್ಷನ್ ಅನ್ನ ಮಾಡ್ಕೊಂಡಾಗ, ಈಗ ನೋಡ್ರಿ ಒಳ್ಳೆ ಅವ್ರ ಜೊತೆಗೆ ನೀವು ಬೆರ್ತಾಗ, ಒಳ್ಳೆ ಬಾಂಧವ್ಯ ಜೊತೆ ನೋಡಿ, ನಿಮ್ಗೆ ಯಾರೋ ಬಹಳ ಪ್ರೀತಿ ಪಾತ್ರದವರು ಜೊತೆಗೆ ನೀವು ಕನೆಕ್ಷನ್ ಇದ್ದಾಗ, ಬಹಳ ಒಂದು ಆತ್ಮೀಯತೆ ಇದ್ದಾಗ, ಅವ್ರ ಜೊತೆ ಇದ್ದಾಗ ನೀವು ಸಹಜವಾಗಿನೇ ಖುಷಿ ಸಿಗ್ತದ. ಗೊತ್ತಾಗ್ಲಾರ್ದಂಗೆ ಈ ಕೆಲವೊಬ್ರು ವ್ಯಕ್ತಿಗಳನ್ನ ಜೊತೆಗೆ ನಾವ್ ಇದ್ರೆ ಸಾಕು, ಅವ್ರು ನೋಡಿದ್ರೆ ಸಾಕು ಇರಿಟೇಷನ್ ಆಗ್ತದೆ, ಯಾಕಂದ್ರೆ ಎನರ್ಜಿ ಮ್ಯಾಚ್ ಆಗ್ತಾ ಇಲ್ಲ. ಸೊ ಯಾವಾಗ ಈ ಸಿದ್ಧ ಹೀಲಿಂಗ್ ಅನ್ನ ಮಾಡ್ತಾ ಬರ್ತೀವಿ ನಮ್ಮ ದೇಹದಲ್ಲಿ, ಆಮೇಲೆ ಇಲ್ಲಿ ಏನಾಗ್ತದೆ ಅಂದ್ರೆ ನೆಕ್ಸ್ಟ್ ಸಿದ್ಧ ಹೀಲಿಂಗ್ ನಲ್ಲಿ ಈ ಪ್ರತಿಯೊಂದು ಸೆಲ್ ಅನ್ನೋದು ಯೂನಿಟ್ ಆಫ್ ಈ ಬಾಡಿ ಸ್ಟ್ರಕ್ಚರ್ ಆಫ್ ಅಂದ್ರೆ ಸೆಲ್. ಪ್ರತಿಯೊಂದು ಸೆಲ್ಯುಲರ್ ಲೆವೆಲ್ ಅಲ್ಲಿ ಅಲ್ಲಿರುವಂತ ಟಾಕ್ಸಿನ್ಸ್, ಆಮೇಲೆ ಸಿದ್ಧ ಕ್ರಿಯೆಗಳಂತೂ ಬರ್ತದೆ ಮುಂದ್ಗಡೆ. ಅವೆಲ್ಲ ಕ್ರಿಯೆ ಮಾಡುವುದ್ರಾಗ ಪ್ರತಿಯೊಂದು ಸೆಲ್ಯುಲರ್ ಲೆವೆಲ್ ಅಲ್ಲಿ, ಮಾಲಿಕ್ಯೂಲ್ ಲೆವೆಲ್ ಅಲ್ಲಿ, DNA 12 ಲೇಯರ್ಸ್ ಅಲ್ಲಿ ಏನೇನು ಅವರು ಬ್ಲಾಕೇಜಸ್ ಇರ್ತದೆ ಕ್ಲಿಯರ್ ಆಗ್ತಾ ಬರ್ತದೆ. ಆಮೇಲೆ ಇಲ್ಲಿ ಏನಾಗ್ತದ, ನಾವು ಪ್ರತಿಯೊಂದಕ್ಕೂ ಪ್ರೊಟೆಕ್ಷನ್ ತಗೋತೀವಿ. ಈ ಸಿದ್ಧ ಹೀಲಿಂಗ್ ನಲ್ಲಿ ನಮಗೆ ಮಾಸ್ಟರ್ಸು, ದೇವರು, ಏಂಜಲ್ಸ್ಗಳು, ಬೇರೆ ಬೇರೆ ಬರುವಂತ ಸಿಂಬಾಲ್ಸ್ಗಳು ಹಾಕಿ ಮಾಡೋದ್ರಿಂದ ಪ್ರೊಟೆಕ್ಷನ್ ತಗೋತೀವಿ. ಯಾಕಂದ್ರೆ ನೋಡಿ, ಮಿಲಿಟರಿನೇ ತೆಗೆದ್ಬಿಡಿ ನಮ್ಮ ದೇಶದಲ್ಲಿ ಏನಾಗತ್ತೆ, ಮಿಲಿಟರಿನೇ ಇಲ್ಲ ಅಂದ್ರೆ ಊಹಿಸ್ಕೊಂಡ್ಬಿಡಿ. ಜಪಾನ್ ಈ ಕಡೆ ಭಾರತ ದೇಶಕ್ಕೆ ಮಿಲಿಟರಿ ಇಲ್ಲ ಅಂದ್ರೆ ಈ ಕಡೆ ಚೈನಾದವರು ಅಟ್ಯಾಕ್ ಮಾಡ್ಬೋದು, ಎಲ್ಲ ಪಾಕಿಸ್ತಾನದವ್ರು ಅಟ್ಯಾಕ್ ಮಾಡ್ಬೋದು. ಆದ್ರೆ ಒಂದು ಮಿಲಿಟರಿ ಇದೆಪ್ಪ, ನಮ್ಗೆ ಪ್ರೊಟೆಕ್ಷನ್ ಇದೆ ಅಂದಾಗ ಏನಾಗ್ತದೆ, ನಮ್ಗೆ ನಮ್ ಮಿಲಿಟರಿ ಕಾಯ್ತಾ ಇದೆ. ಹಾಗೇನೆ ಇಲ್ಲಿನೂ ನಮ್ಮ ಮಾಸ್ಟರ್ಸು, ಸಿದ್ಧ ಹೀಲರ್ಸು, ಏಂಜಲ್ಸ್ಗಳು, ಇವ್ರಿಗೆಲ್ಲ ಸಿಂಬಾಲ್ಸ್ಗಳನ್ನ ಪ್ರೊಟೆಕ್ಷನ್ ತಗೊಂಡ್ ಮಾಡೋದ್ರಿಂದ ನಮ್ಗೆ ಏನಾಗ್ತದೆ, ಪ್ರೊಟೆಕ್ಷನ್ ಶೀಲ್ಡ್ ಇರ್ತದ. ಅದ್ರಲ್ಲಿ ನಾವು ಈ ಒಂದು ಸಿದ್ಧ ಸಾಧನೆ ಮಾಡೋದ್ರಿಂದ ನಮ್ಗೆ ಬೇರೆ ಅವ್ರದ್ದೇ ರೀತಿಯಂತ ಕಾರ್ಮಿಕ, ನೋಡಿ ಡಾಕ್ಟರ್ ಸರ್ಜರಿ ಮಾಡ್ಬೇಕಂದ್ರೆ ಏನ್ ಮಾಡ್ತಾರೆ, ಹ್ಯಾಂಡ್ ಗ್ಲೌಸ್ ಹಾಕೋತಾರೆ. ಇಲ್ಲಿ ನಾವು ಸಿದ್ಧದಿಂದ ಏನ್ ಮಾಡ್ತೀವಿ, ಓರಾದಲ್ಲಿ ಇಲ್ಲಿ ಎಲ್ಲ ದೇಹಕ್ಕೆ ಹ್ಯಾಂಡ್ಸ್ಗೆ ನೀವು ಹೀಲಿಂಗ್ ಮಾಡುವಾಗ, ನಿಮ್ ಮಕ್ಕಳಿಗೆ ಇದು ಮಾಡುವಾಗ ಎಲ್ಲನೂ ಪ್ರೊಟೆಕ್ಷನ್ ಲೇಯರ್ ಹಾಕ್ತಿವಿ. ಇಲ್ಲಿ ನಮ್ಮ ಬಾಡಿಗೆ 7 ಚಕ್ರಗಳಿಗೆ ಲಾಕ್ ಮಾಡ್ಕೋತೀವಿ ಕರೆಕ್ಟ್ ಆಗಿ. ಸರಿಯಾಗಿ ರೀತಿ ಆಪರೇಷನ್ ಮಾಡಿದಾಗ ಯಾವ್ದು ನರ್ಸ್ ಒಂದೊಂದು ಸ್ಟೆಪ್ಸ್ ಇದು ಚಾಕು ಫಸ್ಟ್, ಇದು ಸೂಜಿ, ಇದು ಲಾಸ್ಟ್ ಹೊಲಿಗೆ, ಸ್ಟೆಪ್ ಬೈ ಸ್ಟೆಪ್. ಹಾಗೇನೆ ಇಲ್ಲೂ ಸಿದ್ಧ ಹೀಲಿಂಗ್ನಲ್ಲಿ ಇದು ರೆಡಿಮೇಡ್ ಟೆಕ್ನಾಲಜಿ ಆದ್ರೂ ಕೂಡ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಟೆಕ್ಷನ್, ರೈಟ್ ಕನೆಕ್ಷನ್, ರೈಟ್ ಪಾಸ್ವರ್ಡ್, ರೈಟ್ ಎಲ್ಲಾನು ತಗೊಂಡ್ ಮಾಡ್ತಾ ಹೋದಾಗ ಇದರಲ್ಲಿ ಪ್ರೊಟೆಕ್ಷನ್ ಇರೋದ್ರಿಂದ ನಾವು ನಿರ್ಭೀತಿಯಾಗಿ ಈ ಒಂದು ಸಾಧನೆಯಲ್ಲಿ ನಿಮ್ಗೆ ಮುಂದುವರಿಲಿಕ್ಕೆ
ನಿಮ್ಗೆ ಒಂದು ತೀವ್ರವಾದಂತ ಸಾಧನೆ ಮಾಡ್ಲಿಕ್ಕೆ ಪ್ರೊಡಕ್ಷನ್ ಇರೋದ್ರಿಂದ ನಿಮ್ಮ ಎಲ್ಲಾ ಸಂಕಲ್ಪಗಳು ಈಡೇರ್ತದ, ಹಾಗೆ ಆಗ್ತದ. ಆಮೇಲೆ ಪ್ರೊಸೆಸರ್ ಏನಿದೆ ಎಲ್ಲದಕ್ಕೂ ನೋಡಿದ್ವಿ, ಸಾಫ್ಟ್ವೇರ್ ಇದ್ರೆ ಆಗೋದಿಲ್ಲ, ಅದು ಪ್ರೊಸೆಸ್ ಆಗ್ಬೇಕು. ಆ ಇಲ್ಲಿ ಮಾಸ್ಟರ್ಸ್ಗಳು ಇರೋದು ಎಲ್ಲಾರ್ದು ಗೈಡೆನ್ಸ್ ಇರೋದ್ರಿಂದ ಕರೆಕ್ಟ್ ಆಗಿ ರೈಟ್ ಪ್ರೊಸೆಸ್ ಆಗೋದ್ರಿಂದ ನಮ್ ರೈಟ್ ರಿಸಲ್ಟ್ ಸಿಗ್ತದ. ಅದು ಇನ್ನೊಂದು ಪ್ರಶ್ನೆ ಇದೆ ಸರ್, ಅಂದ್ರೆ ಈ ಸಿದ್ಧ ಹೀಲಿಂಗ್ ಅನ್ನ ನಮ್ಗೆ ಪರಿಚಯಿಸಿದವರು ಯಾರು? ಅಂದ್ರೆ ಮೂಲ ಎಲ್ಲಿಂದ ಬಂತು ಇದು ಈ ಸಿದ್ಧ ಹೀಲಿಂಗ್ ಅನ್ನೋದು ಒಂದು ಚೂರು ಮಾಹಿತಿಯನ್ನ ಕೊಡ್ಬೇಕಿತ್ತು. ಇದನ್ನ ತಮಿಳುನಾಡದಲ್ಲಿ ಅಗಸ್ತ್ಯ ಮಾಮುನಿಗಳು ಏನಾಗ್ತದೆ, ಈ ಶಿವ ಪಾರ್ವತಿಯ ಮದುವೆ ನಡೆಯುವಾಗ ಭೂಮಿಯಲ್ಲಿರುವಂತ ಮಹಾತ್ಮರು ಎಲ್ಲರೂ ಏನ್ ಮಾಡ್ತಾರೆ, ಉತ್ತರ ಕಡೆ ಹೋಗ್ತಾರೆ. ಅವಾಗ ದಕ್ಷಿಣ ಭಾರತದಲ್ಲಿ ಅಧ್ಯಾತ್ಮದ ಓಜಸ್ಸು, ತೇಜಸ್ಸು, ಫ್ರೀಕ್ವೆನ್ಸಿ, ವೈಬ್ರೇಷನ್ ಲೋ ಆಗ್ತಾ ಬಂದು ಭೂಮಿ ಕಂಪಿಸುವುದು, ಭೂಮಿಯಲ್ಲಿರುವಂತ ನೆಗೆಟಿವ್ ಫ್ರೀಕ್ವೆನ್ಸಿ ಮೇಲೆಗೆ ಈ ದಕ್ಷಿಣ ಭಾರತಕ್ಕೆ ಅಗಸ್ತ್ಯ ಮಾಮುನಿಗಳು ಬರ್ತಾರೆ. ಅವರು ತಮ್ಮ ಒಂದು ಶಿವನ ಒಂದು ದೈವಿ ಶಕ್ತಿಯನ್ನ ಈಗ ಬಹಳ ಜನರಿಗೆ ಸಾಧನೆ ಮಾಡ್ಲಿಕ್ಕೆ ಸಮಯ ಇರುವುದಿಲ್ಲ. ಅವಾಗ ಏನ್ ಮಾಡಿದ್ರು, ಈ ಒಂದು ಸಿದ್ಧ ರೆಡಿಮೇಡ್ ಟೆಕ್ನಾಲಜಿ, ಕಾಸ್ಮೋಸ್ ಜೊತೆಗೆ ಇರುವಂತ ಟೆಕ್ನಾಲಜಿನು, ಅವ್ರ ಜೊತೆಗೆ 84,000 ಬೇರೆ ಬೇರೆ ಶಿಷ್ಯಂದರು ಇರುವಂತ ಸಾಧಕರು ಇದನ್ನ ದಾರೆ ಎರೆದು ಅವರೆಲ್ಲರೂ ಇದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಆ ಭೂಮಿ ಮೇಲೆ ಭೂಭಾರ ಹರಣ ಅಂತೀವಿ. ಏನು ಭೂಭಾರ ಹರಣ ಅಂತೀವಿ. ಭೂಮಿಯಲ್ಲಿ ಅನೇಕ ರೀತಿಯಂತ ಕಾರ್ಮಿಕ್ ಲೇಯರ್ಸ್, ಇವು ಭೂಮಿಯ ಒಂದು ಫ್ರೀಕ್ವೆನ್ಸಿ ತೆಗಿಮ ಭೂಮಿಯ ಒಂದು ಫ್ರೀಕ್ವೆನ್ಸಿ ಕಮ್ಮಿ ಆಗ್ತಾ ಬರ್ತದ. ಸೊ ಆ ಕಮ್ಮಿ ಆದಾಗ ಏನಾಗ್ತದೆ, ನೆಗೆಟಿವ್ ಫ್ರೀಕ್ವೆನ್ಸಿ ಹೋಗಿರ್ತದಲ್ಲ, ಆ ಒಂದು ಫ್ರೀಕ್ವೆನ್ಸಿಯನ್ನ ಇದನ್ನ ಹೈಯರ್ ಲೆವೆಲ್ ತರ್ಲಿಕ್ಕೋಸ್ಕರ ಈ ಒಂದು ಸಿದ್ಧ ಟೆಕ್ನಾಲಜಿ ಬಂತು. ಸೊ ಇದನ್ನ ಅಗಸ್ತ್ಯ ಮಾಮುನಿಗಳು ಅವರ 18 ಸಿದ್ಧರು ಇದನ್ನ ಇಂಟ್ರೊಡಕ್ಷನ್ ಮಾಡಿದ್ರು. ನನ್ಗೆ ಈ ತಮಿಳುನಾಡದಲ್ಲಿ ಶೂನ್ಯ ಸಿದ್ಧರ್ ಅಂತ ಹೇಳಿ ನಮ್ಗೆ ತಮಿಳುನಾಡದಲ್ಲಿ ನಮ್ಗೆ ಇದನ್ನ ದೀಕ್ಷೆಯನ್ನ ಕೊಟ್ರು. ಇದನ್ನ ನೀನು ಯಾಕಪ್ಪ ಲೇಟ್ ಆಗಿ ಬಂದಿದೀಯಾ, ಬೆಂಗಳೂರಿಂದ ಹೋದಾಗ ತಮಿಳುನಾಡದಲ್ಲಿ ಚಿದಂಬರಂದಲ್ಲಿ ಇದನ್ನ ಇಷ್ಟು ಲೇಟ್ ಆಗಿ ಬಂದಿಯಲ್ಲ, ಈಗಾರು ಬಂದ್ಯಾ ಬಾ ಅಂತ ಹೇಳಿ ಕರೆದು, ಇದನ್ನ ನಿನ್ನಲ್ಲಿ ಈ ಶಕ್ತಿ ಇದೆ, ಇದನ್ನ ಜಗತ್ತಿಗೆ ಕೊಡ್ತೀಯ, ನಿನ್ನಲ್ಲಿ ಸೇವೆ ಮಾಡುವಂತ ಇದೆ ಅಂತ ಹೇಳಿ ಇದನ್ನ ಸಿದ್ಧನ್ನ ಆಗ ಶೂನ್ಯ ಸಿದ್ಧರ್ ಅಂತ ಹೇಳಿ ನಮ್ಗೆ ಇದನ್ನ ದಾರೆ ಎರೆದ್ರು. ಅವರ ಒಂದು ಆಜ್ಞೆ ಮೇರೆಗೆ ಇದನ್ನ ನಾವು ಈ ಕಡೆ ಕರ್ನಾಟಕದ ಭಾಗದ ಕಡೆ ಪ್ರಚಾರ ಮಾಡ್ಬೇಕಂತ ಸಂಕಲ್ಪ ಮಾಡಿದ್ವಿ. ಸಂಕಲ್ಪ ಮಾಡ್ತಾ ಹೋದಾಗ, ಸಾಧನೆ ಮಾಡ್ತಾ ಹೋದಾಗ ಇದಕ್ಕೆ ಈಗ ನೋಡಿ ಸಾಧನಾ ಸಿದ್ಧಿವೆ, ನಾವೀಗ ಸಾಧನೆ ಕಡೆಯನ್ನ ಗಮನ ಕೊಡ್ತಾ ಇದ್ದಾಗ ನಾನು ಅದನ್ನ ಬೇರೆದವ್ರಿಗೆ ಜಾಸ್ತಿ ಪ್ರಚಾರ ಮಾಡಕ್ ಹೋದ್ರೆ ಅದು ಆಗುದಿಲ್ಲ. ಯಾಕಂದ್ರೆ ಸಾಧಕರು ಒಬ್ರು ಇರ್ಬೇಕು, ಅದನ್ನ ಅನಂತ ಶಕ್ತಿಯನ್ನು ತುಂಬ್ಕೊಂಡಿರ್ಬೇಕು. ಬೇರೆದವರು ಅದ್ರ ಬಗ್ಗೆ ಹೇಳಿ ಅದನ್ನ ಪ್ರಚಾರ ಮಾಡಿ ಇವರು ಜಸ್ಟ್ ಟೀಚಿಂಗ್ ಮಾಡಿದ್ವಿ ಅಂದ್ರೆ, ನಾನು ಅದಕ್ಕೆ ಟೀಚಿಂಗಿಗೆ, ಹೀಲಿಂಗಿಗೆ ಜಾಸ್ತಿ ನಮ್ಮ ವೈಯಕ್ತಿಕ ಸಾಧನೆಗೆ ನಾನು ಬಹಳ ಇದು ಕೊಡ್ತೇನೆ. ಸೊ ಈ ತರ ನಾವು ವೈಯಕ್ತಿಕ ಪ್ರಾಕ್ಟೀಸ್ ಮಾಡ್ಕೊಂಡು ಅದಕ್ಕೆ ಭಗವಂತ ಸರಿಯಾದ ಸಮಯದಲ್ಲಿ ಸರಿಯಾದ ನಿಮ್ಮ ಒಂದು ಇದ್ರ ಮೂಲಕ ಏನೋ ನಾವು ಕೃಷ್ಣ ಇದರದ್ದು ಫೌಂಡೇಶನ್ ಮಾಡಿದರೆ, ಇದರದ್ದು ಯೂನಿವರ್ಸಲ್ ಫೌಂಡೇಶನ್, ಸೊ ಇದ್ರ ಮೂಲಕ ಕೊಡ್ಬೇಕಂತ ಸಂಕಲ್ಪ ಮಾಡಿದ್ದೀನಿ. ಹೌದು, ಈ ಒಂದು ಗುರುಕುಲ ನಿಮ್ಗೆ ಪ್ಲಾಟ್ಫಾರ್ಮ್ ಆಗಿ ಖಂಡಿತ ಹೆಲ್ಪ್ ಮಾಡತ್ತೆ. ಇಲ್ಲಿ ಸಾವಿರಾರು ಜನರು ನಿಮ್ಗೆ ಸಿಗತ್ತೆ. ನಿಮ್ಮ ಈ ಒಂದು ಸಿದ್ಧ ಹೀಲಿಂಗು ಎಲ್ಲರಿಗೂ ಸಿಕ್ಕು ಅವರೆಲ್ಲ ತಮ್ಮ ಲೈಫ್ ಅಲ್ಲಿ ಅದರ ಅನುಭವವನ್ನ ಪಡೆದು ಆಯುಷ್ಯವನ್ನ ಪಡೀಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗೇನೆ ನಿಮ್ಮ ಥರ್ಡ್ ಐ ಆಕ್ಟಿವೇಶನ್ ಕ್ಲಾಸ್ಗಳ ಬಗ್ಗೆ ಕೂಡ ನಾನು ಕೇಳಿದ್ದೆ. ಅದ್ರ ಬಗ್ಗೆ ಅಶ್ವಿನಿ ಮೇಡಮ್ ಅವರು ಕೆಲವೊಂದು ಕ್ವಶನ್ ಅನ್ನ ಹಾಕ್ತಾರೆ ಅಂತ ಅನ್ಕೊಂಡಿದೀನಿ. ಆದ್ರೆ ನೀವೇನ್ ಮಾಹಿತಿಯನ್ನ ಕೊಟ್ಟಿದ್ದೀರಾ, ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರಾ, ಎಲ್ಲ ಜನಸಾಮಾನ್ಯರಿಗೂ ಅರ್ಥವಾಗೋ ರೀತಿಯಲ್ಲಿ ಹೇಳಿದ್ದೀರಾ. ಅದಕ್ಕೆ ನಿಮ್ಗೆ ನನ್ನ ತುಂಬ ಹೃದಯದ ಧನ್ಯವಾದವನ್ನ ಹೇಳ್ತಾ ಇದ್ದೀನಿ. ಓಟು ಅಶ್ವಿನಿ ಮೇಡಮ್. ಸತೀಶ್ ಸರ್, ಈಗ ಇತ್ತೀಚಿನ ದಿನಗಳಲ್ಲಿ ಗಾಂಧಾರಿ ವಿದ್ಯೆ, ಥರ್ಡ್ ಐ ಓಪನಿಂಗು, ಆಮೇಲೆ ಬ್ಲೈಂಡ್ ಫೋಲ್ಡ್ ಆಗಿ ಮಕ್ಕಳು ಬುಕ್ ಓದೋದು, ಇದ್ರ ಬಗ್ಗೆ ಎಲ್ಲ ತುಂಬಾ ಕೇಳ್ಪಡ್ತಾ ಇದೀವಿ. ಇದು ಎಷ್ಟು ಸರಿ ಮತ್ತೆ ಎಷ್ಟು ತಪ್ಪು? ಇದರಿಂದ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆಯಾ? ಇದ್ರ ಬಗ್ಗೆ ನಮ್ಗೆ ಸ್ವಲ್ಪ ನೀವು ವಿಷಯದ ಬಗ್ಗೆ ಸ್ವಲ್ಪ ಬೆಳಕನ್ನ ಚೆಲ್ಲಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸರ್. ಇತ್ತೀಚಿನ ದಿನಗಳಲ್ಲಿ ಈಗ ನಿಮ್ಮ ತಂದೆ ತಾಯಿಗಳು ಈ ಗಾಂಧಾರಿ ವಿದ್ಯೆ ಆಗಿರ್ಬೋದು, ಥರ್ಡ್ ಐ ಆಕ್ಟಿವೇಶನ್ ಆಗಿರ್ಬೋದು, ಪೀನಲ್ ಗ್ಲ್ಯಾಂಡ್ ಆಗಿರ್ಬೋದು, ಇದ್ರ ಬಗ್ಗೆ ಬಹಳಷ್ಟು ಅಡ್ವರ್ಟೈಸ್ಮೆಂಟ್, ಮಾರ್ಕೆಟಿಂಗು ಎಲ್ಲ ಇದೆ. ಸೊ ಇದು ಒಂದು ಆಲ್ರೆಡಿ
ಇರುವುದನ್ನ ಮಾತ್ರ ಕೊಳ್ಳಿಕ್ ಆಗ್ತದ, ಇಲ್ಲದನ್ನ ಕೊಳ್ಳಿಕ್ ಆಗೋದಿಲ್ಲ. ಏನಾದ್ರೂ ಇದ್ದದನ್ನ ಮಾತ್ರ ಕೊಳ್ಳಿಕ್ ಆಗ್ತದೆ. ಹಾಗೇನೆ ನಾವೆಲ್ಲರೂ ಯಾರು ಅಂದ್ರೆ ಭಗವಂತನ ಮಕ್ಕಳು ಅಂತ. ಏನು ಏನು ದೈ ಚೈಲ್ಡ್ ಅಂತ ಕ್ರಿಶ್ಚಿಯಾನಿಟಿಯಲ್ಲಿ ನೋಡಿ, ನಾವೆಲ್ಲ ಭಗವಂತನ ಮಕ್ಕಳು, ಅಲ್ಲಾದಲ್ಲಿ ನಾವು ಅಲ್ಲಾನ ಮಕ್ಕಳು. ಆದ್ರೆ ಇಲ್ಲಿ ನಮ್ಮಲ್ಲಿ ನಾವೆಲ್ಲರೂ ವಸುದೇವ ಕುಟುಂಬಕಂ, ನಾವು ಆ ಪರಮಾತ್ಮನ ಮಕ್ಕಳು. ಪರಮಾತ್ಮನ ಮಕ್ಕಳಾದಾಗ ಒಂದು ತಂದೆ ತಾಯಿಯಲ್ಲಿ ಏನ್ DNA ಇದೆ ಅದೇ ಎಕ್ಸ್ಟೆಂಡ್ ಆಗಿ ಮಕ್ಕಳಲ್ಲೂ ಬಂದಿರ್ತದ, ಹೌದಾ? ಹಾಗೇನೆ ಆ ಭಗವಂತನಲ್ಲಿ ಬಂದಾಗ ಅವನಲ್ಲಿರುವಂತ ಏನು ಒಂದು ತೇಜಸ್ಸು, ಓಜಸ್ಸು, ಆತ್ಮದ ಬಲ, ಆತ್ಮದ ಶಕ್ತಿ, ಪ್ರಾಣಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಧ್ಯಾನ ಶಕ್ತಿ, ಇವು ಸಹಜವಾಗಿ ಮಗುವಿನಲ್ಲಿ ಸೂಕ್ತ ರೀತಿಯಲ್ಲಿ ಪೊಟೆನ್ಶಿಯಲ್ ಆಗಿರ್ತದೆ, ಏನು ಪೊಟೆನ್ಸ್ ರೂಪದಲ್ಲಿ ಇರ್ತದೆ. ಸೊ ಯಾವಾಗ ಈ ನೋಡಿ ಕೈಯಲ್ಲಿ ಏನೂ ಇಲ್ಲ, ಇದೆಯಾ? ಏನೂ ಇಲ್ಲ, ಬೆಚ್ಚಗನ್ಸ್ತದೆ ಇಲ್ಲ. ಇದನ್ನ ನಾವು ಈಗ ಹೀಗೆ ಹೀಗೆ ತಿಕ್ಕಿ ನೋಡೋಣ, ಏನಾಗ್ತಾ ಇದೆ? ರಬ್ ಯೋರ್ ಪಾಮ್, ರಬ್ ಯೋರ್ ಪಾಮ್, ರಬ್ ಯೋರ್ ಪಾಮ್, ರಬ್ ಯೋರ್ ಪಾಮ್. ಎಸ್, ರಿಸರ್ಚ್ ಮಾಡೋಣ. ರಬ್ ಯೋರ್ ಪಾಮ್, ರಬ್ ಯೋರ್ ಪಾಮ್, ರಬ್ ಯೋರ್ ಪಾಮ್, ರಬ್ ಯೋರ್ ಪಾಮ್, ರಬ್ ಯೋರ್ ಪಾಮ್. ಜಸ್ಟ್ ಟಚ್ ನಾವ್. ಏನಾಗ್ತಾ ಇದೆ? ದೇಹದಲ್ಲಿ ಆಲ್ರೆಡಿ ಬಿಸಿ ಇತ್ತು, ಆದ್ರೆ ಯಾವಾಗ ಅದಕ್ಕೆ ಒಂದು ಕ್ರಿಯೆ ಮಾಡಿದ್ವಿ, ಅದಕ್ಕೆ ಒಂದು ಇದು ಮಾಡಿದ್ವಿ, ಅವಾಗ ಏನಾಯ್ತು? ಇದ್ರಲ್ಲಿರುವಂತ ಹೀಟು ನಮಗೆ ಅನುಭೂತಿ ಆಯ್ತು. ಈಗ ಅದೇ ರೀತಿಯಾಗಿ ಪ್ರತಿಯೊಂದು ಮಕ್ಕಳಲ್ಲಿ ನಮ್ಮ ಬ್ರೇನ್ ಅಲ್ಲಿ ಏನಿದೆ? ಪಿಟ್ಯೂಟರಿ ಎಂಬ ಗ್ರಂಥಿ ಇದೆ. ಅದಕ್ಕೆ ಈಜಿಪ್ಟ್ ನಲ್ಲಿ ಅಕ್ನಿಕ್ ಸೆಂಟರ್ದು ಇಲ್ಲಿ ಇರ್ತದೆ, ಥೈಮಸ್ ಗ್ಲ್ಯಾಂಡ್ ಅಲ್ಲಿ. ಇಲ್ಲಿ ಏನಿದೆ? ಇಲ್ಲಿ ಆತ್ಮ ಕುಂತ್ಕೊಳ್ಳುವ ಕಾರ್ಯಕ್ಷೇತ್ರ ಇದು. ನಮ್ಮ ಮನೆಯಲ್ಲಿದೆ ಅಂದ್ರೆ ಅಂತರಂಗದಲ್ಲಿ ಅಕಿನಿಕ್ ಸೆಂಟರ್ ಅಲ್ಲಿ ರೆಸ್ಟ್ ನ ಪಡಿತೀವಿ. ಕಾರ್ಯಕ್ಷೇತ್ರ ಆಫೀಸ್ ಅದು ಇಲ್ಲಿ. ಈ ಎರಡು ಹುಬ್ಬುಗಳ ಮಧ್ಯೆ ಏನಿದೆ? ನಮ್ದು ಥರ್ಡ್ ಐ ಇದೆ, ಹೌದಾ? ಈಗ ನಮ್ಗೆ ಈಗ ನೋಡಿ, ಇದು ಎಲ್ಲಾ ಒಂದು ಸರೀಸೃಪ ಅಲ್ಲ, ಹಾವು, ಸ್ನೇಕು, ಇದ್ರಲ್ಲೆಲ್ಲ ಏನಿದೆ? ಮಿಡ್ ಬ್ರೈನ್ ಅಂತೀವಿ ನಾವು. ಇದರಲ್ಲಿ ಸೆಂಟರ್, ಲೆಫ್ಟ್ ಬ್ರೈನ್, ರೈಟ್ ಬ್ರೈನ್, ಇದು ಸಹಜವಾಗಿ ಇರ್ತದೆ. ಆದ್ರೆ ಈ ಪೊಟೆನ್ಶಿಯಲ್ ಏನಾಗಿರ್ತದೆ? ಕ್ರಿಯಾಶೀಲತೆ ಬಂದಿರೋದಿಲ್ಲ. ಅದಕ್ಕೆ ಇಲ್ಲಿ ನಮ್ಗೆ ಕಣ್ಣು ನೋಡುತ್ತೆ, ಹೌದಾ? ಅದನ್ನ ಕಣ್ಣನ್ನ ನಾವು ತಾಟಕ ಮಾಡುವ ಮೂಲಕ, ಆಮೇಲೆ ಕೆಲವೊಂದು ಸೂಕ್ಷ್ಮ ಸಂವೇದನೆಗಳನ್ನ ನಾವು ನೋಡಿದಾಗ ಸೂಕ್ಷ್ಮ ರೀತಿ ಗೊತ್ತಾಗ್ತಾ ಬರ್ತದ. ಈ ನೋಡಿ, ಒಮ್ಮೆ ಏನೋ ಒಂದು ವಸ್ತು ನೋಡಿದಾಗ ಅಷ್ಟು ಕ್ಲಿಯರ್ ಇಟ್ಕೊಳಲ್ಲ. ಅದನ್ನ ನಾನು ಏನಾದ್ರು ಹೊಂದಬೇಕು, ಅದನ್ನ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಅದ್ರ ಬಗ್ಗೆ ನಾನು ಏನೋ ಡಾಟಾ ಕಲೆಕ್ಟ್ ಮಾಡ್ಬೇಕಂತ ಅದನ್ನ ಸೂಕ್ಷ್ಮ ದೃಷ್ಟಿಯಿಂದ ಎಲ್ಲಾ 360 ಆಂಗಲ್ ಅಲ್ಲಿ ನೋಡಿದಾಗ ಅದ್ರಲ್ಲಿರುವಂತ ಸೀಕ್ರೆಟ್ ಬಿಟ್ಕೊಡ್ತದೆ, ಅದ್ರಲ್ಲಿರುವಂತ ಇನ್ಫಾರ್ಮೇಶನ್ ಕೊಡೋದು. ಅವು ಮತ್ತೆ ಎವ್ರಿಥಿಂಗ್ ಫ್ರೀಕ್ವೆನ್ಸಿ ಅಂಡ್ ವೈಬ್ರೇಷನ್. ಈಗ ಒಂದು ಪೆನ್ ಇದೆ ಅಂದ್ರೆ, ಇದೊಂದು ಕಲರ್ ಇದೆ ಅಂದ್ರೆ ಅದರದೇ ಒಂದು ಫ್ರೀಕ್ವೆನ್ಸಿ ವೈಬ್ರೇಷನ್ ಅಲ್ಲಿ ಏನ್ ಮಾಡ್ತಾ ಇರ್ತದ? ಮೂವ್ಮೆಂಟ್ ಆಗ್ತಾ ಇರ್ತದ. ಈಗ ಇದು ಪಿಂಕ್ ಕಲರ್ ಅಂತ ಇದೆ. ಈ ಪಿಂಕ್ ಕಲರ್ ಇದರದೇ ಆದ ಒಂದು ವೈಬ್ರೇಷನ್ ಅಲ್ಲಿ ಇರ್ತದ. ಈಗ ನಾವು ಇದನ್ನ ಕಣ್ಣು ಮುಚ್ಕೊಂಡಾಗ ಫೀಲ್ ಮಾಡಿದಾಗ ಇಲ್ಲೇನಿದೆ? ಕಣ್ಣಿಂದ ಒಂದಿದೆ, ಕಣ್ಣು ಮುಚ್ಕೊಂಡಾಗ ಈ ಥರ್ಡ್ ಐ ನೋಡಿದಾಗ ಇದರದೇ ಆದ ಒಂದು ವೈಬ್ರೇಷನ್ಸ್ ಫೀಲ್ ಮಾಡ್ತೀವಿ. ಅದೇ ರೀತಿ ಸ್ಮೆಲ್ ಇಂದ, ಟಚ್ ಇಂದ, ಈಗ ನೋಡಿ ಟಚ್ ಇಂದ ನಾವು ಈಗ ನೋಡಿ, ಅವಾಗ ನಾವು ಚಿಕ್ಕದಾಗ ಏನಿಲ್ಲ, ಯಾವಾಗ ಘರ್ಷಣೆ ಮಾಡಿದ್ವಿ, ಕ್ರಿಯೆ ಮಾಡಿದ್ವಿ, ಅವಾಗ ನಮ್ಗೆ ಏನಾಯ್ತು? ಬಿಸಿಯ ಅನುಭೂತಿ ಆಯ್ತು. ಅದೇ ರೀತಿಯಾಗಿ ಈ ಕಣ್ಣು ಮುಚ್ಚಿದಾಗ ಏನಾಗ್ತದೆ? ಇಲ್ಲಿ ಕೈಗಳಿಂದ ಸ್ಪರ್ಶೇಂದ್ರಿಯ ಅಂತೀವಿ. ಏನು? ಇಲ್ಲೆಲ್ಲ ಚಕ್ರಗಳಿರ್ತದೆ. ಇಲ್ಲಿ ನಾವು ಸೂಕ್ಷ್ಮ ಮಾಡ್ತಾ ಸೂಕ್ಷ್ಮ ಸಂವೇದನೆಗಳನ್ನ ಮಾಡ್ತಾ ಹೋದಾಗ ಈ ಕೈಗಳಿಂದ ಮೂಲಕ ಡಾಟಾಸ್ ಅಂತೀವಿ. ಡಾಟಾಸ್ ವೈಬ್ರೇಷನ್ ಈ ಕೈಗಳ ಮೂಲಕ, ಸ್ಮೆಲ್ ಮೂಲಕ, ಸ್ಕಿನ್ ಮೂಲಕ ಮತ್ತು ಅಕೆನಿಕ್ ಸೆಂಟರ್ ಮೂಲಕ, ಆಮೇಲೆ ಇಂಟ್ಯೂಷನ್ ಮೂಲಕ ನಮ್ಗೆ ಏನಾಗ್ತದ? ಅದ್ರದ್ದು ಫ್ರೀಕ್ವೆನ್ಸಿ ವೈಬ್ರೇಷನ್ ಬರ್ತದೆ. ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಫಸ್ಟ್ 1 ವರ್ಡ್ 2 ವರ್ಡ್ ಗೊತ್ತಾಗ್ತದ, 1 ಲೈನ್ ಗೊತ್ತಾಗ್ತದ, ಆಮೇಲೆ ಸ್ವಲ್ಪ ಪ್ಯಾರಾಗ್ರಾಫ್ ಮಾಡಕ್ ಬಂದಂಗ ಆಗ್ತದ, ಹೋದಂಗ ಆಗ್ತದ. ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಏನಾಗ್ತದ? ಅದ್ರಲ್ಲಿರುವಂತ ಡಾಟಾ ನಮ್ಮ ಅನುಭೂತಿಗೆ ಬರ್ತದ. ಆ ಅನುಭೂತಿಯನ್ನ ನಾವು ಮೌತ್ ಮೂಲಕ ಅಥವಾ ಹೇಳುವ ಮೂಲಕ, ಆಕ್ಷನ್ ಮಾಡುವ ಮೂಲಕ ಅದನ್ನ ನಾವು ಇದರಲ್ಲಿ ಥರ್ಡ್ ಐ ಮೂಲಕ ಎಕ್ಸ್ಪ್ರೆಸ್ ಮಾಡಬಹುದು. ಆಲ್ರೆಡಿ ಅದಕ್ಕೆ ಸಂಸ್ಕಾರಗಳ ಮೂಲಕ ಕರೆಕ್ಟ್ ಆಗಿ ಕೊಡ್ತೀವಿ. ಆದ್ರೆ ಇವತ್ತೇನಾಗ್ತಿದೆ? 1 ತಾಸಲ್ಲಿ ಮಾಡ್ತೀವಿ, 2 ತಾಸಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಇದೇನಿರ್ತದೆ? ಅದಕ್ಕೆ ಪ್ರೊಸೆಸ್ ಇದೆ. 21 days 40 days ಒಂದು ಮಂಡಲ ತರ ನೀವು ಅನುಷ್ಠಾನ ಮಾಡಿ ಆಹಾರ ವಿಹಾರಗಳಲ್ಲಿ ಸ್ವಲ್ಪ ಇದು ಮಾಡ್ಕೊಂಡಾಗ ಇದು ಥರ್ಡ್ ಐ. ಈಗ ನೋಡಿ, ಒಂದೇ ನಮ್ ದೇಶದಲ್ಲೇ ಇಷ್ಟೇ ಅಲ್ಲ, ಬುದ್ಧಿಸ್ಟ್ ನಲ್ಲಿ ನೀವು ನೋಡ್ಬೋದು, ಜೈನಿಸಮ್ ಅಲ್ಲಿ ನೋಡ್ಬೋದು, ಈಜಿಪ್ಷಿಯನ್ ಅಲ್ಲಿ ನೋಡ್ಬೋದು. ಇದ್ರೆಲ್ಲ ಬೇರೆ ಬೇರೆ ಹೈಯರ್ ಹೋದಾಗ ಇಲ್ಲಿ ಥರ್ಡ್ ಐ ಇದು ಇಲ್ಲಿ ಬುದ್ಧಿಸ್ಟ್ ಅಲ್ಲಿ ಇಲ್ಲಿ ರೌಂಡ್ ಅಂತ ಬುದ್ಧನ ಒಂದು ಇದ್ರಲ್ಲಿ ಕಾಣ್ತೀವಿ. ಪಿರಾಮಿಡ್ ಗಿಜಾ ಇದ್ರಲ್ಲಿ ಹೋದ್ರ ಅಲ್ಲಿ ಅಕಿನಿಕ್ ಇದ್ರದ್ದು ಅದರದ್ದೇ ಆದ ಕಣ್ಣು ಇರೋದು ಎಲ್ಲ ಅಲ್ಲಿ ಚಿತ್ರಗಳಿವೆ.
ನಾವ್ ಅಷ್ಟೇ ಮಾಡ್ಕೊಂಡಿಲ್ಲ, ಈಜಿಪ್ಟ್ನ ಇದನ್ನ ಸರಿಯಾಗಿ ಬಳಸ್ಕೊಂಡ್ಬಿಟ್ಟು ಅವ್ರ ಪಿರಾಮಿಡ್ ರಚನೆಗಳಾಗಿರ್ಬೋದು, ತೋತ್ ಮಾಸ್ಟರ್ಸ್ ಆಗಿರ್ಬೋದು, ಹೈಯರ್ ಮಾಸ್ಟರ್ಸ್ ಗಳಿಗೂ ಇದ್ರ ಬಗ್ಗೆ ಉಲ್ಲೇಖ ಇದೆ ಎಲ್ಲ. ಆದ್ರೆ ಇದನ್ನ ಹೆಚ್ಚಾಗಿ ಬಳಸ್ಕೊಂಡು ಪ್ರಾಕ್ಟಿಕಲ್ ಆಗಿ ತಂದು ಅದನ್ನ ಮ್ಯಾನಿಫೆಸ್ಟೇಷನ್ ಮಾಡಿದವರು ಜಪಾನ್ಸ್. ಅದನ್ನ ರೈಟ್ ಬ್ರೈನ್ ಆಕ್ಟಿವೇಶನ್ ಅಂತಾರೆ. ಕಲರ್, ರೈಟ್ ಬ್ರೈನ್ ಅಲ್ಲಿ ಕಲರ್ ಇದೆ, ನೋಡಿ ಕಲರ್ ಇದೆ, ಕ್ರಿಯೇಟಿವಿಟಿ ಇದೆ, ಇಂಟ್ಯೂಷನ್ನೆಸ್ ಇದೆ, ಫೀಲಿಂಗ್. ನೋಡಿ ಯಾರಿಗಾದ್ರು ಮಕ್ಕಳಿಗೆ ನಿಮ್ಮ ಮನ್ಯಾಗ ಆರಾಮಿಲ್ಲ ಅಂದ್ರೆ, ನಿಮ್ ಮಗುಗ ಸ್ಕೂಲಲ್ಲಿ ಏನೋ ಒಂದ್ಸಲ ವಾಂತಿ ಮಾಡ್ಕೊಂಡ ಅಥವಾ ಏನೋ ಊಟ ಮಾಡಿಲ್ಲ ಅಂದ್ರೆ ತಾಯಿ ಗೊತ್ತಾಗ್ತದ. ತಾಯಿ ದೂರ ಇರ್ತಾಳೆ, ಯಾಕೋ ನನ್ ಮಗ ಊಟ ಮಾಡ್ದಲ್ಲೋ, ಯಾಕೋ ಇಲ್ಲಿ ಏನೋ ಕಸಿ ಬಿಸಿ ಆಗ್ತಾ ಇದೆ. ಇದು ಹೆಂಗಾಯ್ತು? ಕನೆಕ್ಷನ್ ಇದೆ ಆ ತಾಯಿಗೂ ಇದಕ್ಕೂ. ನಾವೇನ್ ಮಾಡ್ತೀವಿ ಇಲ್ಲಿ ವೈಬ್ರೇಷನ್ ಜೊತೆ ಅನುಭೂತಿಯನ್ನ ಅನುಭೂತಿ ಮಾಡಿದಾಗ ಅದೇನ್ ಮಾಡ್ತದೆ, ನಮ್ಮ ಅನುಭೂತಿ ಎಕ್ಸ್ಪೀರಿಯನ್ಸ್ ನಮ್ಮ ಒಂದು ಪಂಚೇಂದ್ರಿಯಗಳು, ಇದು ಪಂಚೇಂದ್ರಿಯಗಳ ಮೂಲಕ ಡಾಟಾ ಸಂಗ್ರಹ ಮಾಡ್ತೀವಿ. ಹಾಗೂ ಈ ಇಂಟ್ಯೂಷನ್ ಮೂಲಕ ನಾವೇನ್ ಮಾಡ್ತೀವಿ, ಡಾಟಾ ಸಂಗ್ರಹಣ ಮಾಡಿ ಆ ಡಾಟಾ ಹೀಗೆ ಇದೆ ಅನ್ನೋದನ್ನ ಪ್ರಮಾಣ, ಆಗಮ ಮತ್ತು ಅನುಮಾನ. ಫಸ್ಟ್ ನಾವು ಇದೇನೋ ಇರ್ಬೋದು ಸೆನ್ಸ್ ಮಾಡಿದಾಗ ಒಂದ್ ತಪ್ಪು ಹೇಳ್ತೀವಿ, ಆಮೇಲೆ ಮಾಡ್ತಾ ವಿನ್ ಟೆಕ್ನಿಕ್ ಬಂದಾಗ ಇದನ್ನ ಈಸಿ ಆಗತ್ತೆ. ಈಗ ನೋಡಿ, ನನಗೆ ಈಗ ಕಣ್ಣು ಮುಚ್ಚಿದ್ರು ಕೂಡ ನಾನು ಹ್ಯಾಂಡ್ ರೈಟಿಂಗ್ ಬರಿತೀನಿ, ಕಣ್ಣು ಮುಚ್ಚಿದ್ರು ಕೂಡ ಪೇಂಟಿಂಗ್ ಮಾಡ್ತೀವಿ, ಕಲರ್ದು ಹಿಂಗೆ ಹಾಕ್ತಿವಿ. ನೆಕ್ಸ್ಟ್ ಕಣ್ಣು ಮುಚ್ಕೊಂಡು ನಾವು ಬಿಲ್ಲು ಬಾಣ ಬಿಡ್ತೀವಿ. ಇದೆಲ್ಲ ಏನ್ ಸರ್, ಹಂಗಾರೆ ಇದು ಕಣ್ಣಿದ್ದು ಯಾಕೆ ಇದನ್ನ ಮಾಡ್ಬೇಕು ಅನ್ನೋ ಪ್ರಶ್ನೆ ಬರ್ತದೆ. ಇಲ್ಲಿ ಏನಿದೆ ಅಂದ್ರೆ, ನಮ್ಮ ಅಂತರಂಗದ ಒಳಗಿನ ಇಂಟರ್ನೆಟ್ ಇದೆ, ಔಟರ್ ಇಂಟರ್ನೆಟ್, ಔಟರ್ದೆಲ್ಲಾನು ವೈಫೈ ಅದೆಲ್ಲ ನೋಡ್ತಾ ಇದೀವಿ. ಭಗವಂತ ಕೊಟ್ಟಿರುವಂತ ನಮ್ಮಲ್ಲಿರುವಂತ ಅಂತರ್ಗತವಾಗಿರುವಂತ ದೈವೀಯ ಒಂದು ಅನುಭೂತಿಯನ್ನ ನಾವು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ, ಇದೆ ಮೆರಾಕಲ್ ಅಲ್ಲ, ಮ್ಯಾಜಿಕ್ ಅಲ್ಲ, ನಮ್ಮ ಜೀವನವನ್ನ, ವಿದ್ಯಾಭ್ಯಾಸ ಆಗಿರ್ಬೋದು, ಗೃಹಸ್ಥ ಜೀವನ ಆಗಿರ್ಬೋದು, ನಮ್ಮ ಆರೋಗ್ಯದ ಆಗಿರ್ಬೋದು, ಮಲಿನದಲ್ಲಿ ಮೂಲಿಕೆಗಳನ್ನು ಮುಟ್ತಿದ್ರು. ಇದು ಅಶ್ವಗಂಧ, ಹಂಗಾರೆ ಅಶ್ವಗಂಧ ಮುಟ್ಟು ಸೈಲೆನ್ಸ್ ಇದ್ದಾಗ ಆ ಅಶ್ವಗಂಧ ನಮ್ಮ ದೇಹದ ನರ್ವಸ್ ಸಿಸ್ಟಮ್ಗೆ ಎದಕ್ಕೆ ಬರ್ತದೆ ಅಂತ ಡಾಟಾ ಅದರದ್ದು ವೈಬ್ರೇಷನ್ ಮೂಲಕ ಇದಕ್ಕೆ ಬರ್ತದೆ ಅಂತ ಇಂಟ್ಯೂಷನ್ ಮೂಲಕ ಗೊತ್ತು ಮಾಡ್ಕೊಂಡು ಅವರು ಅದನ್ನ ಗ್ರಂಥಗಳಲ್ಲಿ, ಆಯುರ್ವೇದ ಗ್ರಂಥಗಳಲ್ಲಿ ಬರೆದಿದ್ದಾರೆ. ಅದೇ ರೀತಿ ಮೆಟಲ್ಸ್ ಆಗಿರ್ಬೋದು, ಮರ್ಕುರಿ ಆಗಿರ್ಬೋದು, ಅದನ್ನ ಹೇಳಿದಾಗ ಆ ಮರ್ಕುರಿ ಹೈಯೆಸ್ಟ್ ಪಾಯ್ಸನ್, ಅದನ್ನ ಸಂಸ್ಕಾರ ಮಾಡಿ ಕ್ಲೀನಿಂಗ್ ಮಾಡ್ತಾ ಹೋಗ್ತಾರೆ. ಅದೇ ದೇಹದ ಆಯುಷ್ಯವನ್ನು 300 ವರ್ಷ 400 ವರ್ಷ ಕಲ್ಪಕ್ಕೆ ಬಳಸ್ತಾರೆ. ಹೀಗೆ ಈ ಸಂಸ್ಕಾರಗಳ ಮೂಲಕ ನಾವು ಸಿದ್ಧ ಟೆಕ್ನಾಲಜಿ, ಸಿದ್ಧ ತಾಡ ಇದ್ದು ಈ ಒಂದು ಗುರುವಿನ ಪರಂಪರೆಯಲ್ಲಿಂದ ಸ್ಲೋ ಆಗಿ, ನಿಧಾನವಾಗಿ ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ಇದನ್ನ ನಮ್ಮ ದೈವತ್ವದ ಅನುಭೂತಿ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಬಳಸ್ಕೊಂಡು ನಾವು ಆನಂದಮಯವಾದಂತ ಜೀವನವನ್ನ, ಆನಂದಮಯವಾದಂತ ಕೆಲಸ ಕಾರ್ಯಗಳನ್ನ ಮಾಡಬಹುದು ಅನ್ನೋದು ನನ್ನ ಅನಿಸಿಕೆ. ಸರ್, ನಾನು ಥರ್ಡ್ ಐ ಓಪನ್ ಆಗಿರುವಂತ ಚಿಕ್ಕ ಮಕ್ಳೆಲ್ಲ ಅವ್ರ ಥರ್ಡ್ ಐ ಓಪನ್ ಆಗಿರತ್ತೆ, ಆದ್ರೆ ಒಂದು ಸರ್ಟನ್ ಏಜ್ ಆದ್ಮೇಲೆ ಅವರು ಮತ್ತೆ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಅಥವಾ ಮತ್ತೆ ಕಲಿಬೇಕು ಅಂತ ಹೇಳ್ತಿರ್ತಾರೆ. ನಾರ್ಮಲ್ ಆಗಿ ಓಪನ್ ಮಾಡೋದಕ್ಕೂ ನಿಮ್ಮ ಸಿದ್ಧ ಹೀಲಿಂಗ್ ಅಲ್ಲಿ ಥರ್ಡ್ ಐ ಓಪನ್ ಮಾಡೋದಕ್ಕೂ ಏನಾದ್ರೂ ವ್ಯತ್ಯಾಸ ಇದೆಯಾ? ಅಂದ್ರೆ ಅವರು ಈಗ ಒಂದ್ಸಲ ಕಲ್ತವ್ರು ಮತ್ತೆ ಇನ್ನೊಂದ್ಸಲ ಕಲಿಬೇಕಾ, ಅಥವಾ ಬರೀ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ಲೈಫ್ ಟೈಮ್ ಅವರಿಗೆ ಇದು ಒಂದು ಶಕ್ತಿ ಹಾಗೆ ನಿಂತ್ಕೊಳ್ಳುತ್ತ? ಇಲ್ಲಿ ಸಿದ್ಧ ಹೀಲಿಂಗ್ ನಲ್ಲಿ ರೆಡಿ ಟೆಕ್ನಾಲಜಿ ಇರೋದ್ರಿಂದ ಇದನ್ನ ಇನಿಷಿಯೇಷನ್ ಮಾಡಿ ನಾವು ಒಮ್ಮೆ ಓಪನ್ ಮಾಡಿ ಪ್ರಾಕ್ಟೀಸ್ ಮಾಡಿದಾಗ ಇದನ್ನ ಮೇನ್ ಅಂದ್ರೆ ಏನ್ ಮಾಡ್ಬೇಕು, ಈಗ ನೋಡಿ, ನಾವ್ ದಿನಾನು ಊಟ ನಮ್ ದೇಹಕ್ಕೆ ಪೋಷಣೆ ಬೇಕು, ಇದು ಬೇಕಂದ್ರೆ ಏನು ದಿನ ಎಲ್ಲ ಕೊಡ್ಬೇಕು ತಾನೆ. ಅದೇ ರೀತಿ ಇದು ಆಲ್ರೆಡಿ ನಾವು ಚಾನಲ್ ಓಪನ್ ಮಾಡಿರ್ತೀವಿ, ಇದು ಕ್ಲೋಸ್ ಆಗಿರೋದಿಲ್ಲ. ಆದ್ರೆ ಓಪನ್ ಇರುವಂತದಕ್ಕೆ ನೀವು ಏನ್ ಮಾಡ್ಬೇಕು, ಸ್ವಲ್ಪ ಇಲ್ಲ ಸ್ವಲ್ಪ ನಾವು ಏನು ಮಾರ್ನಿಂಗ್ ಇದ್ದಾಗ ಒಂದೇನೋ ಒಂದ್ ಮೆಡಿಟೇಷನ್, ಇದು ವೈಬ್ರೇಟಿಂಗ್, ಈಗ ನಾವು ನಾಲ್ಗಿ ಮೇಲಿಟ್ಟು ಹಮ್ಮಿಂಗ್ ಸೌಂಡ್ಸ್ ಎಲ್ಲ ಮಾಡ್ತಿರ್ತೀವಿ, ವೈಬ್ರೇಷನ್ ಮಾಡ್ತಿರ್ತೀವಿ. ಯಾಕಂದ್ರೆ ಅದು ಈಗ ಬರ್ಬರ್ತಾ ಲೋ ಫ್ರೀಕ್ವೆನ್ಸಿ ಆಗ್ತದೆ. ಯಾವ್ದು ಈಗ ನೋಡಿ, ನೇಚರ್ದು ಏನು ಪ್ರಕೃತಿದ್ದು, ಈಗ ಏನಾದ್ರು ಹಿಂಗ್ ಹಿಡಿದೀನಿ ಇದನ್ನ, ಇದು ಬಿಟ್ರೆ ಏನ್ ಹೋಗುತ್ತೆ, ತಳಗ್ ಬಂತೀಗ, ಹೌದಾ? ನೀರನ್ನ ಹೀಗೆ ಹಿಡ್ಕೊಂಡು ಹೋಲ್ಡ್ ಮಾಡ್ಬೇಕಂದ್ರೆ ಏನ್ ಬೇಕು, ಪ್ರಾಕ್ಟೀಸ್ ಬೇಕು ತಾನೆ. ಅದನ್ನ ನನ್ನ ದಿನನಿತ್ಯ ಜೀವನದಲ್ಲಿ ಒಂದ್ 10 ರಿಂದ 15 ನಿಮಿಷ ಆದ್ರೂ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ತಮ್ಮ ಜೀವನದಲ್ಲಿ ಅದನ್ನ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತೀವಿ. ಯಾವ್ದನ್ನು ಕೂಡ ಸಾಧನಾ ಸಿದ್ಧಿ ಬರ್ಬೇಕು. ಅದನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಮೂಲಕ ಡೈಲಿ ರುಟೀನ್ ಆಗಿ ಅಟ್ಲೀಸ್ಟ್ ಒಂದು ವೀಕ್ಲಿ ಒನ್ಸ್ ಆಗಲಿ, ಅಮಾವಾಸ್ಯೆ ಹುಣ್ಣಿಮೆಗಾಗ್ಲಿ, ಅಥವಾ ಒಂದು ಒಳ್ಳೆ ನಕ್ಷತ್ರಗಳು ಆಗಿರ್ಲಿ, ಇಂಥ ದಿನಗಳಲ್ಲೂ ಕೂಡ ಸ್ವಲ್ಪ ಒಮ್ಮೆ ಆಗಿಲ್ಲ ಅಂದ್ರೂ ಕೂಡ ಈ ದಿನಗಳಲ್ಲಾದ್ರೂ ಕೂಡ ಪ್ರಾಕ್ಟೀಸ್ ಮಾಡಿದ್ದೇ ಆದ್ರೆ ಅವ್ರು ಅದನ್ನ ತಮ್ಮ ಜೀವನ. ಈಗ ನೋಡಿ, ಮಕ್ಕಳದ್ದು ಬಹಳಷ್ಟು ಸಮಸ್ಯೆ ಇದೆ. ಎಲ್ಲ ಮಕ್ಕಳು ಬಹಳ ಇಂಟೆಲಿಜೆಂಟ್ ಇದ್ದಾರೆ, ನಮ್ಗಿಂತನೂ ಇಂಟೆಲಿಜೆಂಟ್ ಇದ್ದಾರೆ. ಪಂಚೇಂದ್ರಿಯಗಳು ಬಹಳ ಚುರುಕಿದ್ದಾರೆ. ಇವತ್ತು ನೋಡಿ, ಮಗು ಯಾರ ಕೈಯಲ್ಲಿ ಮೊಬೈಲ್ ರಿಪೇರಿ ಆಗುತ್ತೆ,
ನಿಮ್ ಮಕ್ಕಳ ಕೈಯಲ್ಲಿ ಮೊಬೈಲ್ ರಿಪೇರಿ ಆಗುತ್ತೆ. ಏನಾದ್ರೂ ಸಮಸ್ಯೆ ಇದ್ರೆ, "ಏ ಅಮ್ಮ ಹಂಗ್ ಮಾಡ್ಬೇಡಮ್ಮ" ಅಂತ ನಮ್ಗೆ ಬುದ್ಧಿವಾದ ಹೇಳೋ ಮಟ್ಟಕ್ಕಿದ್ದಾರೆ. "ನೀನೇ ತಪ್ಪು ಮಾಡ್ತಾ ಇದೆಯಲ್ಲಮ್ಮ" ಅಂತ ಹೇಳ್ತದೆ, "ನೀನೇ ಸುಳ್ಳು ಹೇಳ್ತಾ ಇದೆಯಲ್ಲಮ್ಮ" ಅಂತ ಹೇಳ್ತದೆ. ಅವ್ ಕಿರು ಬುದ್ಧಿ ನಮ್ಗಿಲ್ಲ. ಆದ್ರೆ ನಾವ್ ಸರಿಯಾಗಿದ್ದೀವಾ? ನಮ್ ಜೀವನದಲ್ಲಿ ದಿನ ಒಂದ್ 10 ನಿಮಿಷ ಆದ್ರೂ ಮೆಡಿಟೇಷನ್ ಮಾಡ್ತಾ ಇದೀವಾ? 10 ನಿಮಿಷ ಆದ್ರೂ ನಾಮಸ್ಮರಣೆ ಮಾಡ್ತಾ ಇದೀವಾ? ತ್ಯಾಪಗಳನ್ನ ಮಾಡ್ತಾ ಇದೀವಾ? ಒಳ್ಳೆ ಆಹಾರವನ್ನ ರೈಟ್ ಟೈಮಿಗೆ ರೈಟ್ ಅನ್ನ ತಿಂತಾ ಇದೀವಾ? ಸೊ ಅವ್ರು ನಮ್ ಮಕ್ಕಳು ನಾವ್ ಏನ್ ಹೇಳ್ತೀವಿ ಅದನ್ನ ಕೇಳೋದಿಲ್ಲ, ನಾವ್ ಏನ್ ಮಾಡ್ತೀವಿ ಅದನ್ನ ಮಾಡ್ತಾರೆ. ಸೊ ನಮ್ಮ ಜೀವನದಲ್ಲಿ ನಾವು ದಿನನಿತ್ಯಗಳನ್ನ ಸಹಜವಾಗಿ ಅಬ್ಸರ್ವ್ ನಾವು ಮಾಡಿದ್ದೇ ಆದ್ರೆ ಮಕ್ಕಳು ಕೂಡ ನ್ಯಾಚುರಲ್ ಆಗಿ ಅಮ್ಮನೇ ಮಾಡ್ತಾ ಇದಾರಲ್ವಾ, ಒಂದ್ಸಲ ನೋಡ್ತಾರೆ, ಒಂದ್ಸಲ ಅಮ್ಮ ಸುಮ್ ಕುಂತಿದ್ದಾರೆ, ನಾನೊಂದ್ 10 ನಿಮಿಷ ಕುಂದ್ರಲ್ಲ ಅಂತ ಅವರು 10 ನಿಮಿಷ ಕುತ್ಕೊಳ್ಳೋದು. ಅಮ್ಮನೇ ಮೊಬೈಲ್ ಬಿಟ್ಟಿದ್ದಾರೆ, ಏನೋ ಒಂದ್ ಕ್ರಿಯೇಟಿವ್ ಪೇಂಟಿಂಗ್ ಮಾಡ್ತಾ ಇದಾರೆ, ಏನೋ ಮಂಡಲ ಮಾಡ್ತಾ ಇದ್ದಾರೆ, ಏನೋ ಒಂದು ಡ್ರಾಯಿಂಗ್ ಮಾಡ್ತಾ ಇದಾರೆ, ಕೃಷ್ಣನ್ ಡ್ರಾಯಿಂಗ್ ಮಾಡ್ತಾ ಇದ್ದಾರೆ. ಈ ತರ ನಾವು ಹೇಳೋಕ್ಕಿಂತ ಮೊದಲಿನ ನಮ್ಮ ಭಾರತೀಯ ವಿದ್ಯೆ ಗುರುಕುಲಮದಲ್ಲಿ ಏನಿದೆ ಅಂದ್ರೆ, ಗುರು ಹೇಳ್ತಿದ್ದಿಲ್ಲ, ಒಬ್ಬ ಶಿಕ್ಷಕ 64 ವಿದ್ಯೆಗಳನ್ನು ಹೇಳ್ತಿದ್ರು. ಇವತ್ತು ಒಂದು ಶಿಕ್ಷಕ ಮ್ಯಾಥ್ಸ್ ಟೀಚರ್ಗೆ ಮ್ಯಾಥ್ಸ್ ತಪ್ಪಾಗಿದೆ, ಸೈನ್ಸ್ ಟೀಚರ್ಗೆ ಸೈನ್ಸ್ ತಪ್ಪಾಗಿದೆ, ಮಕ್ಕಳ ಭವಿಷ್ಯ ಹೇಗೆ? ಮ್ಯಾಥ್ಸ್ ಟೀಚರ್ ಹೇಳ್ತಾರೆ ಮ್ಯಾಥ್ಸ್ ಬಹಳ ಟಫ್, ಸೈನ್ಸ್ ಬಹಳ ಟಫ್, ಇನ್ನು ಮಕ್ಕಳು ಹೆಂಗ್ ಕಲಿಬೇಕು? ಬಹಳ ಈಸಿ ಇದೆಪ್ಪ, ಹಿಂಗ್ ಮಾಡಿ ಹಿಂಗ್ ಈ ತರ ಹಿಂಗ್ ಮಾಡಿದ್ರೆ ಬರ್ತದೆ ಅನ್ನೋ ಒಂದು ಆತ್ಮಬಲವನ್ನ ಈ ಒಂದು ಸಿದ್ಧ ಒಂದು ಥರ್ಡ್ ಐ ಆಕ್ಟಿವೇಶನ್ ಮಾಡೋಕ ಮೂಲಕ ನಮ್ಮಲ್ಲಿ ಆ ಭಗವಂತನ ಶಕ್ತಿ ಇದೆ, ಅದನ್ನ ಜಗತ್ತಿಗೆ ನಾವು ಬೆಳಕಾಗ್ತೀವಿ. ನಮ್ಮಲ್ಲಿರುವಂತ ಪೊಟೆನ್ಶಿಯಲ್ ಅದು ವಿದ್ಯೆಗಳ ಮೂಲಕ ರೈತ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಸೇನಾಧಿಕಾರಿ ಆಗಿರ್ಬೋದು, ಅವ್ರವ್ರ ಕ್ಷೇತ್ರಗಳಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಅದನ್ನ ಸರಿಯಾಗಿ ದೇವಿ ಶಕ್ತಿಯನ್ನು ಬಳಸ್ಕೊಂಡು ತಮ್ಮ ಜೀವನವನ್ನ ಒಂದು ಅಬಂಡೆಂಟ್ ಆಗಿ ಹ್ಯಾಪಿಯಾಗಿ ಒಂದು ತಮ್ಮ ಆನಂದಿತವಾಗಿ ಜೀವನ ಶೈಲಿಯನ್ನು ನಡೆಸಲಿಕ್ಕೆ ಸಿದ್ಧ ಒಂದು ಥರ್ಡ್ ಐ ಸಹಾಯಕಾರಿಯಾಗಿದೆ ಅಂತ ನನ್ನ ಒಂದು 25 ವರ್ಷದ ಸಾಧನೆಯ ಒಂದು ಅನುಭೂತಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ನಿಮ್ಮನ್ನ ಈ ತರ ನಿಮ್ಮ ಒಂದು ಎಕ್ಸ್ಪ್ಲನೇಷನ್ ತುಂಬಾ ಜನಕ್ಕೆ ತುಂಬಾ ಕಡೆ ಇಂಪಾರ್ಟೆಂಟ್ ಆಗಿತ್ತು. ತುಂಬಾ ಒಂದು 10 ಹಲವು ವಿದ್ಯೆಗಳು ಯೂಟ್ಯೂಬ್ ಅಲ್ಲಿ ರನ್ ಆಗ್ತಾ ಇರತ್ತೆ. ಯಾವ್ದನ್ ಕಲಿಬೇಕು, ಹೇಗ್ ಕಲಿಬೇಕು ಅನ್ನೋದು ಎಲ್ರಿಗೂ ಸಮಸ್ಯೆ. ಎಲ್ಲಾ ಸಿಗುತ್ತೆ, ಆದ್ರೆ ಯಾವ್ದನ್ ಹೇಗ್ ಕಲಿಬೇಕು ಅಂತ ಗೊತ್ತಿರಲ್ಲ. ಸೊ ನಿಮ್ಮ ಒಂದು ಮಾರ್ಗದರ್ಶನ ನಮ್ಗೆ ಮತ್ತೆ ನಮ್ಮ ಟೀಮ್ ಅವ್ರಿಗೆ ತುಂಬಾ ಹೆಲ್ಪ್ ಆಯ್ತು. ಸೊ ನಿಮ್ಮ ಕ್ಲಾಸಿನ ಲಿಂಕ್ ಗಳನ್ನ ನಾನು ಕೆಳಗಡೆ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ. ಸೊ ಏನಂತ ಹೇಳಿದ್ರೆ, ನಿಮ್ಮ ಸಿದ್ಧ ಹೀಲಿಂಗ್ ಕ್ಲಾಸ್ಗಳ ಬಗ್ಗೆ ಇರ್ಬೋದು, ಮತ್ತೆ ಥರ್ಡ್ ಡೇ ಓಪನಿಂಗ್, ಮಕ್ಕಳಿಗೆ ಥರ್ಡ್ ಡೇ ಓಪನಿಂಗ್. ಈಗ ಹೇಗೂ ಎಕ್ಸಾಮ್ಸ್ ನಡೀತಾ ಇರತ್ತೆ, ಇನ್ನು ಜನವರಿ ತಿಂಗಳಿದು. ಇವಾಗ ಫೆಬ್ರವರಿ ಮಾರ್ಚ್ ಆಯ್ತು ಅಂತ ಹೇಳಿದ್ರೆ ರಜೆ. ಈ ಟೈಮಲ್ಲಿ ಮಕ್ಕಳಿಗೆ ಎಲ್ರು ಥರ್ಡ್ ಐ ಓಪನಿಂಗು, ಸಿದ್ಧ ಹೀಲಿಂಗು ಇದನ್ನ ಕಲ್ಸ್ಕೊಡಕ್ ಶುರು ಮಾಡಿದ್ರು ಅಂದ್ರೆ ನೆಕ್ಸ್ಟ್ ಬರುವ ವರ್ಷಗಳಲ್ಲಿ ಅವರ ಮಕ್ಕಳು ಒಂದು ಎಜುಕೇಶನ್ ಮತ್ತೆ ಅವರ ಒಂದು ಲೈಫ್ ಪ್ಯಾಟರ್ನ್ ಕೂಡ ಚೇಂಜ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಮತ್ತೆ ಕೆಲ್ಸಕ್ಕೆ ಹೋಗುವಂತ ಮಕ್ಳಿಗೆ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಯಾಕೆಂದ್ರೆ ಥರ್ಡ್ ಡೇ ಓಪನಿಂಗು ಅವರು ನೆಕ್ಸ್ಟ್ ಪರ್ಸನ್ ಯಾವ ತರ ನಾವು ಅವ್ರನ್ನ ಟ್ಯಾಕಲ್ ಮಾಡ್ಬೋದು, ಅಥವಾ ನಾನು ಏನೇನ್ ಕಲ್ತೆ ನನ್ನ ಲೈಫಲ್ಲಿ ಮುಂದ್ ಹೋಗ್ಬೋದು ಅನ್ನೋದಕ್ಕೆಲ್ಲ ಇದು ಕೂಡ ಹೆಲ್ಪ್ ಮಾಡುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಮತ್ತೊಮ್ಮೆ ನಾವು ನಮ್ಮ ನೆಕ್ಸ್ಟ್ ಪ್ರೋಗ್ರಾಮ್ ಅಲ್ಲಿ ನಿಮ್ಮನ್ನ ಕರಿತೀವಿ, ಸಾಧಕರೊಂದಿಗೆ ಸಂವಾದ. ಸೊ ಅಲ್ಲಿವರೆಗೆ ನಂದು ಒಂದು ನಮಸ್ತೆ. ಥ್ಯಾಂಕ್ ಯು ಚೇತನಾ ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಸತೀಶ್ ಸರ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಮಾಹಿತಿಯನ್ನ ತುಂಬಾ ಒಂದು ಮಾಹಿತಿ ಎಲ್ಲರಿಗೂ ಅವಶ್ಯಕತೆ ಇತ್ತು. ಸೊ ತುಂಬಾ ಧನ್ಯವಾದಗಳು ಸರ್. ಹಾಗೆ ಅಶ್ವಿನಿ ಮೇಡಮ್ಗೂ ಕೂಡ ಈ ಒಂದು ಕಾರ್ಯಕ್ರಮ ನೂರಾರು ಜನರನ್ನ ಇತ್ತ ತರುವಂತಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ಶ್ರೀಕೃಷ್ಣ ಗ್ಲೋಬಲ್ ಗುರುಕುಲಕ್ಕೆ ನಮ್ದು ಒಂದು ಧನ್ಯವಾದಗಳು. ಹರೇ ಕೃಷ್ಣ.